ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರು ವ್ಯಾಸರಾಜರ ಸಮಕಾಲೀನರಾಗಿದ್ದು, ದಾಸರೆಂದರೆ ಪುರಂದರದಾಸರಯ್ಯ ಅಂತ ಪೀಠಾಧಿಪತಿಗಳಾದ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರಿಂದ ವಿಶೇಷವಾಗಿ ಕೊಂಡಾಡಲ್ಪಟ್ಟವರು. ವ್ಯಾಸರಾಜರು ಪ್ರಾತಃ ಕಾಲದಲ್ಲಿ ಯಾರಿಗೂ ತಿಳಿಯದಂತೆ ಕೈಯಲ್ಲಿ ದೀಪ ಹಿಡಿದು ಪುರಂದರದಾಸರು ವಾಸ ಮಾಡ್ತಾ ಇದ್ದ ಮನೆಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಮಠಕ್ಕೆ ತೆರಳುತ್ತಾ ಇದ್ದರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಗುರುಗಳಾಗಿದ್ದ ನಾರದ ಮಹರ್ಷಿಗಳೇ ಪುರಂದರದಾಸರಾಗಿ, ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಬಂದಿರೋದರಿಂದ ಆ ಗುರು ಶಿಷ್ಯ ಭಾವ ಸಂಬಂಧ ಅದು ಜನ್ಮಜನ್ಮಗಳಿಗೆ ಅಂಟಿದ್ದು ಅನ್ನೋದನ್ನು ತೋರಿಸಿದ್ದಾರೆ. ಅಂತಹ ಪುರಂದರದಾಸರು ಅನೇಕ ಪದಪದ್ಯ ಸುಳಾದಿಗಳನ್ನು ವೇದ, ಉಪನಿಷತ್ತು, ಮಹಾಭಾರತ ಮೊದಲಾದ ಇತಿಹಾಸ, ಭಾಗವತಾದಿ ಪುರಾಣಗಳು ಇವುಗಳ ಸಾರ ಸಂಗ್ರಹ ರೂಪದಲ್ಲಿ ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಪದಪದ್ಯ ಸುಳಾದಿಗಳು, ಮುಂಡಿಗೆಗಳನ್ನು ರಚನೆ ಮಾಡಿದ್ದಾರೆ. ಗುರುಣಾಂ ಆಕೃತಿಂ ಸ್ಮರೇತ್ ಅಂತ ಗುರುಗಳ ಆಕೃತಿ, ಆಕಾರ, ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರವಾಗಿ ಅವರ ಆಕಾರದ ಚಿಂತನೆ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ. ಆದರೆ ಅವರು ರಚನೆ ಮಾಡಿದಂತಹ ಕೃತಿಗಳು, ಟಿಪ್ಪಣಿಕಾರರಾಗಿದ್ದರೆ ಟಿಪ್ಪಣಿಗಳು, ಟೀಕಾಕಾರರಾಗಿದ್ದರೆ ಟೀಕೆಗಳು, ಈ ರೀತಿ ಪದಪದ್ಯ ಸುಳಾದಿಗಳ ರೂಪದಲ್ಲಿ ಕೃತಿಗಳನ್ನು ರಚನೆ ಮಾಡಿದರೆ ಹರಿದಾಸರ ಆ ಕೃತಿಗಳ ಚಿಂತನೆ, ಸ್ತೋತ್ರಗಳ ಚಿಂತನೆ, ಇದೆಲ್ಲ ಆಕೃತಿಂ ಸ್ಮರೇತ್. ಹಾಗಾಗಿ ಹರಿದಾಸರ ಮುಂಡಿಗೆ, ಅದರಲ್ಲೂ ಕನಕದಾಸರು, ವಿಜಯದಾಸರು, ಪುರಂದರದಾಸರು ಮುಂಡಿಗೆಗಳ ಪೂರವನ್ನೇ, ಮಹಾಪೂರವನ್ನೇ ಹರಸಿದ್ದಾರೆ. ಮುಂಡಿಗೆ ಅಂದರೆ ಅದು ಒಂದು ರೀತಿಯಲ್ಲಿ ಸಮಸ್ಯಾಪೂರ್ತಿಯಂತೆ, ಒಗಟಿನಂತೆ ಗೂಢಾರ್ಥವನ್ನು ಒಳಗೆ ತುಂಬಿಕೊಂಡು ಹೊರನೋಟಕ್ಕೆ ಸಾಮಾನ್ಯದಂತೆ ಕಾಣುವ ಮಾತುಗಳು. ಒಳಗಿಳಿದಾಗ ಅದರ ಸಾರ ಏನು ಅನ್ನೋದು ಅರಿವಾಗಲಿಕ್ಕೆ ಸಾಧ್ಯ. ಅಂತಹ ಒಂದು ಮುಂಡಿಗೆಯ ಅರ್ಥಚಿಂತನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪುರಂದರದಾಸರು ರಚನೆ ಮಾಡಿದ ಅನೇಕ ಮುಂಡಿಗೆಗಳಲ್ಲಿ ಒಂದು ಪ್ರಸಿದ್ಧವಾದ ಮುಂಡಿಗೆ, ಕೇಳೋದಕ್ಕೆ ಒಂದು ಜಾನಪದ ಸಾಹಿತ್ಯದಂತೆ ಇರುವ, ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಡೆಯುವಂತಹ ಕೆಲವು ಆಚರಣೆಗಳನ್ನು ಗಮನದಲ್ಲಿರಿಸಿಕೊಂಡು ಅದನ್ನು ನಮ್ಮ ಆಧ್ಯಾತ್ಮಿಕವಾದ ಸಾಧನೆಯ ಬದುಕಿಗೆ ಅನ್ವಯ ಮಾಡಿ ಪುರಂದರದಾಸರು ಒಂದು ರಚನೆ ಮಾಡಿದ್ದಾರೆ. ಊರ ದೇವರ ಮಾಡಬೇಕಣ್ಣ ತನ್ನೊಳಗೆ ತಾನೇ, ಊರ ದೇವರ ಮಾಡಬೇಕಣ್ಣ ಊರ ದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಇರುಳು ಹಗಲು, ದ್ವಾರಗಳೊಂಬತ್ತು ಮುಚ್ಚಿ ನಿಲ್ಲಿಸಿ ಭ್ರೂಮಧ್ಯದಲ್ಲಿ. ಪಲ್ಲವಿಯ ಜೊತೆಗೆ ಸುಮಾರು 7 ನುಡಿಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಪುಟ್ಟ ಕೃತಿ. ಊರ ದೇವರ ಮಾಡಬೇಕಣ್ಣ. ಸಾಮಾನ್ಯವಾಗಿ ಒಂದು ಊರು, ಹಳ್ಳಿ, ಗ್ರಾಮ ಅಂತಂದರೆ ಅಲ್ಲೊಂದು ದೇವರ ಗುಡಿ ಇರುತ್ತದೆ. ಆ ದೇವರ ಗುಡಿ ಅದು ಪ್ರತಿಷ್ಠಾಪನೆ ಮಾಡೋ ಸಂದರ್ಭ, ಪ್ರತಿ ವರ್ಷದ ವಾರ್ಷಿಕೋತ್ಸವ ಆವಾಗಲೆಲ್ಲ ವೈಭವದ ಪೂಜೆ ನಡೆಯುತ್ತದೆ. ಕೆಲವು ಕಡೆ ಆಚರಣೆಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವ ಆಚರಣೆಯೂ ನಡೆಯುತ್ತದೆ. ಪ್ರಾಯ ಪುರಂದರದಾಸರು ಯಾವುದೋ ಊರಿನಲ್ಲಿ ಬಲಿ ಕೊಡೋ ಸಂದರ್ಭದಲ್ಲಿ ಅದನ್ನು ನೋಡಿದರು. ಪ್ರಾಣಿ ಬಲಿ ಅನ್ನೋದು ಕಲಿಯುಗದಲ್ಲಿ ನಿಷಿದ್ಧವಾಗಿದ್ದರೂ ಕೂಡ
ಈ ಪ್ರಾಣಿ ಬಲಿಯ ಚಿಂತನೆಯನ್ನು ನಮ್ಮ ಅಧ್ಯಾತ್ಮಕ್ಕೆ ಅನ್ವಯ ಮಾಡಿಕೊಂಡು ಯಾವ ರೀತಿ ಅರ್ಥೈಸಬಹುದು ಅನ್ನೋದನ್ನು ಪುರಂದರದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಹೇಳ್ತಾರೆ, ಊರ ದೇವರ ಮಾಡಬೇಕಣ್ಣ. ಒಂದು ಊರು ಅಂದರೆ ಅಲ್ಲಿ ದೇವಾಲಯ ಅಂತಿರಬೇಕು, ದೇವರ ಗುಡಿ ಅಂತಿರಬೇಕು. ಮಹಾಭಾರತ ಹೇಳ್ತದೆ, ಪುರಾಣಗಳು ಹೇಳ್ತಾವೆ, ಗುಡಿ ಇಲ್ಲದೆ ಇರೋ ಊರಿನಲ್ಲಿ ವಾಸವೇ ಮಾಡಬಾರದು ಅಂತ. ಆದ್ದರಿಂದ ಒಂದು ಊರಿನಲ್ಲಿ ಗುಡಿ ಅಂತ ಬೇಕು. ಆದರೆ ಊರಿನಲ್ಲಿ ಗುಡಿ ಕಟ್ಟಿಸಿ ಅಲ್ಲಿ ಮಧ್ಯದಲ್ಲಿ ಗರ್ಭಗೃಹದಲ್ಲಿ ದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋ ಹಾಗೆ ತನ್ನೊಳಗೆ ತಾನೇ ಊರ ದೇವರ ಮಾಡಿರೆಂದು ಶ್ರುತಿ ಸ್ಮೃತಿಗಳು ಇರುಳು ಹಗಲು ಸಾರುತ್ತಿದೆ ಅಂತ. ಇದು ನಮ್ಮ ಊರಿನಲ್ಲಿ ಪ್ರತ್ಯಕ್ಷವಾಗಿ ದೇವರ ಗುಡಿ ಕಟ್ಟಿಸೋದರ ಜೊತೆಗೆ ನಮ್ಮ ಶರೀರವೇ ಒಂದು ಊರು, ಪಟ್ಟಣ, ಪುರ ಅಂತ ಕರೀತಾರೆ. 9 ದ್ವಾರಗಳಿಂದ ಯುಕ್ತವಾದ ಪಟ್ಟಣ ಇರೋ ಹಾಗೆ ನಮ್ಮ ಶರೀರವೂ ಕೂಡ ಪುರಂಜನಾಖ್ಯಾನ ಭಾಗವತದಲ್ಲಿ ಹೇಳುವಂತೆ ಸಪ್ತೋಪರಿಕೃತ ದ್ವಾರ ಅಂತ, ಮೇಲೆ 7 ದ್ವಾರಗಳು, ಕೆಳಗೆ 2 ದ್ವಾರಗಳು ಅಂತ 9 ದ್ವಾರಗಳಿಂದ ಯುಕ್ತವಾದ ನಮ್ಮ ದೇಹವೇ ಒಂದು ಪಟ್ಟಣ, ಇದೊಂದು ಊರು. ಇದರೊಳಗೆ ದೇವರನ್ನು ಮಾಡ್ರಿ ಅಂತಂದರೆ ನಿಮ್ಮ ಹೃದಯವೆಂಬ ದೇವಾಲಯದಲ್ಲಿ ಮಧ್ಯದ ಗರ್ಭಗುಡಿಯಲ್ಲಿ ದೇವರ ಪ್ರತಿಷ್ಠೆಯನ್ನು ಮಾಡ್ರಿ ಅಂತ ಶ್ರುತಿ ಸ್ಮೃತಿಗಳು ವರ್ಣನೆಯನ್ನು ಮಾಡ್ತವೆ. ಸಯೇಷ ಹೃದಯಂತರ್ಜ್ಯೋತಿ ಅಂತ ಉಪನಿಷತ್ತುಗಳಲ್ಲಿ ಹೃದಯಾಕಾಶದಲ್ಲಿರುವಂತಹ ಬೆಳಕು ಅವನು ಅಂತ, ಎಲ್ಲ ಬೆಳಕುಗಳು ಶಾಂತ ಆದಾಗಲೂ ಬೆಳಗುತ್ತಾ ಇರುವಂತಹ ಬೆಳಕು ಅಂದರೆ ಆ ಪರಮಾತ್ಮ ಅಂತ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತದೆ. ಆದ್ದರಿಂದ ಆ ಊರಿನಲ್ಲಿ ನಮ್ಮ ಶರೀರವೆಂಬ ಪಟ್ಟಣದಲ್ಲಿ ತೇಜೋಮಯನಾದ ಆ ಪರಮಾತ್ಮನನ್ನು ಹೃದಯ ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕು. ಆದರೆ ದೇವರನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡದೇ ಬಿಟ್ಟರೆ ಉಪಯೋಗ ಇಲ್ಲ. ಹಾಗೇನೆ ನಮ್ಮ ಹೃದಯ ಕಮಲದಲ್ಲಿ ದೇವರನ್ನು ನಿಲ್ಲಿಸಿ ನಿತ್ಯ ಚಿಂತನೆ ಮಾಡಬೇಕು. ಆದರೆ ಮನಸ್ಸು ಆ ದೇವರನ್ನು ಚಿಂತನೆ ಮಾಡುವಾಗ ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೆ ಹೇಳಿದರು, ದ್ವಾರಗಳ 9 ಮುಚ್ಚಿ ನಿಲ್ಲಿಸಿ ಭ್ರೂ ಮಧ್ಯದೊಳಗೆ ಅಂತ. ನಮ್ಮದೇನು 9 ದ್ವಾರಗಳಿದೆ, ಭಾಗವತ ಹೇಳ್ತದೆ, ಸಾಧಕನಾದವನು ಸ್ವಪಾರ್ಷ್ಣಿನಾಪೀಡ್ಯ ಗುದಂ ತಥೋನಿಲಂ ಅಂತ ತನ್ನ ಪಾದದ ಹಿಂಬುಡದಿಂದ ಗುದದ್ವಾರವನ್ನು ಮುಚ್ಚಿ ವಾಯು, ಪ್ರಾಣವಾಯು ಆ ದ್ವಾರದಿಂದ ಹೊರಹೋಗದಂತೆ ಮಾಡಿಕೊಂಡು ಪ್ರಾಣವಾಯುವನ್ನು ಹೊಕ್ಕಳಿನ ಮಧ್ಯ ಕೆಳಭಾಗದ ತುಂದಿಯಿಂದ ಆರಂಭ ಮಾಡಿ ಈ ಸುಷುಮ್ನಾ ನಾಡಿಯಲ್ಲಿರುವಂತಹ 6 ಚಕ್ರಗಳಲ್ಲಿ ಹಾದು ಬಂದು ನಡುನೆತ್ತಿಯ ಮೂಲಕ ಪ್ರಾಣವಾಯು ಹೊರಬರಬೇಕು. ಹಾಗೆ ಭಗವಂತನ ಧ್ಯಾನಕ್ಕೆ ಅಂತ ಹೃದಯದಲ್ಲಿರೋ ಭಗವಂತನ ಕಡೆ ಮನಸ್ಸನ್ನು ಕೇಂದ್ರೀಕರಿಸುವಾಗ ಈ ಮನಸ್ಸು ಎಲ್ಲೆಲ್ಲೋ ಹರಿಬಾರದು. ಮನಸ್ಸು ಒಂದನ್ನು ಕಣ್ಣಿನಿಂದ ನೋಡೋದು, ಮತ್ತೊಂದನ್ನು ಕಿವಿಯಿಂದ ಕೇಳೋದು, ಹೀಗೆಲ್ಲ ಆಗಿಬಿಟ್ರೆ ಹೃದಯದಲ್ಲಿರೋ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ ಈ ಮನಸ್ಸಿಗೆ. ಅದಕ್ಕಾಗಿ ಈ 9 ದ್ವಾರಗಳನ್ನು ಮುಚ್ಚಿ ಮನಸ್ಸು ಬೇರೆ ಯಾವ ದ್ವಾರದಿಂದಲೂ ಹೊರ ಹೋಗೋದಕ್ಕೆ ಅವಕಾಶ ಇಲ್ಲದಂತೆ ಮಾಡಿ ಆ ಮನಸ್ಸು ಹೃದಯದಲ್ಲಿರೋ ಭಗವಂತನ ಕಡೆ ಹೋಗುವಂತೆ ಮಾಡಿಕೊಳ್ಳೋದು. ಇದನ್ನು ಮಾಡೋದಕ್ಕೆ ಸಮಯ ವಿಳಂಬ ಮಾಡಬೇಡಿ. ಎಷ್ಟು ಯುಗಗಳು ತೀರಿ ಹೋಯಿತಣ್ಣ, ದೇವರ ಮಾಡದೆ ಕಷ್ಟದಿಂದ ನೊಂದೆ ಕಾಣಣ್ಣ. ಹೃದಯದಲ್ಲೇ ಇದ್ದಾನೆ ದೇವರು. ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವಶಃ ಅಂತ ನಾವು ಮಾಡುವ ಧ್ಯಾನ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಇಲ್ಲೇ ಕೈಕಟ್ಟಿ ನಿಂತಿದ್ದಾನೆ, ಸಿದ್ಧನಾಗಿದ್ದಾನೆ. ನಾವು ಮಾಡೋದು ತಡ ಅಷ್ಟೆ. ಯಾಕೆಂದರೆ ಆತ್ಮತ್ವಾತ್ ಸರ್ವಭೂತಾನಾಂ, ಎಲ್ಲರ ಹೃದಯದಲ್ಲಿ ಅವನಿರುವವನು. ಆದ್ದರಿಂದ ಮಾಡಬೇಕಾದ ಈ ಕರ್ತವ್ಯವನ್ನು ನಾವು ಮಾಡದೆ ಎಷ್ಟೋ ಯುಗಗಳೇ ಕಳೆದು ಹೋಗಿದೆ. ದೇವರನ್ನು ಮಾಡದೆ, ಅರ್ಥಾತ್ ದೇವರ ಧ್ಯಾನ ಮಾಡದೆ. ನಮ್ಮ ದೇವರನ್ನು ನಾವು ಧ್ಯಾನ ಮಾಡೋದು ಬಿಟ್ಟು, ನಮ್ಮ ಹೃದಯದಲ್ಲೇ ಇರೋ ದೇವರನ್ನು ನಾವು ಧ್ಯಾನ ಮಾಡೋದು ಬಿಟ್ಟು ಯಾರ್ಯಾರ ಹಿಂದೆ ಓಡಿ ಹೋಗ್ತಾ ಇದ್ದೀವಿ. ಇವರ್ಯಾರೋ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ಯಾವುದೋ ದೈವಗಳ ಹಿಂದೆ, ಯಾವುದೋ ದುಷ್ಟಶಕ್ತಿಗಳ ಹಿಂದೆ ಹೋಗ್ತಾ ಇದ್ದೀವಿ. ಅದರ ಪರಿಣಾಮ ಏನು ಅಂದರೆ ಕಷ್ಟದಿಂದ ನೊಂದೆ ಕಾಣಣ್ಣ.
ಕಷ್ಟಪಟ್ಟದ್ದು ದುಃಖಪಟ್ಟದ್ದು ಒಂದೇ ಬಂತು, ಶ್ರಮ ಏವಹಿ ಕೇವಲಂ, ಫಲ ಸಿಗಲಿಲ್ಲ. ಅದೇ ಸಮಯವನ್ನು ಅದೇ ಶ್ರಮವನ್ನು ದೇವರ ಗುಡಿ ಅರ್ಥಾತ್ ಹೃದಯದಲ್ಲಿ ದೇವರ ಧ್ಯಾನಕ್ಕಾಗಿ ಬಳಸಿದರೆ ಯಾವತ್ತೋ ಮುಕ್ತಿಯನ್ನು ಪಡೆಯಬಹುದಿತ್ತು. ಆದರೆ ದೇವರಿಗೆ ಬೆನ್ನು ಹಾಕಿ ಯಾವುದೋ ದುಷ್ಟಶಕ್ತಿಗಳ ಹಿಂದೆ ಬೆನ್ನು ಹಿಡಿದದ್ದರಿಂದ ಕಷ್ಟದಿಂದ ನೋವನ್ನು ಅನುಭವಿಸುವ ಪ್ರಸಂಗ ಬಂತು. ಆದ್ದರಿಂದ ಹೃದಯದಲ್ಲಿ ದೇವರನ್ನು ಕಾಣಬೇಕು. ಅಷ್ಟದಳದ ಕಂಬ ನಿಲ್ಲಿಸಿ ಕಟ್ಟಿ ಚಕ್ರಂಗಳನ್ನು ಹಾಕಿ ಸೃಷ್ಟಿದೇವರ ತಂದು ನಿಲ್ಲಿಸಿ ದುಷ್ಟಕೋಣದ ಶಿರವ ತರಿದು ಅಂತ ಪುರಂದರದಾಸರು ಹೇಳ್ತಾರೆ. ಹೃದಯದಲ್ಲಿ ದೇವರನ್ನು ನಿಲ್ಲಿಸಬೇಕು ಅಂದರೆ ಅದೇನು ಸುಲಭ ಅಲ್ಲ ಅದು. ಯಾಕೆಂದರೆ ದೇವರು ಹೃದಯದಲ್ಲಿ ಯಾವಾಗಲೂ ಇದ್ದೇ ಇದ್ದಾನೆ. ಅವನಿದ್ದಾನೆ ಅಂತ ನಾವು ಬದುಕಿದ್ದೇವೆ, ಉಸಿರಾಡ್ತೇವೆ, ರೆಪ್ಪೆ ಬಡೀತೇವೆ. ದೇವರಿದ್ದಾನೆ. ಆದರೆ ಊರ ದೇವರ ಮಾಡಬೇಕು ಅಂದರೆ ಇದ್ದ ದೇವರನ್ನು ನಾವೇನು ಮಾಡೋದು? ಇದ್ದೇ ಬಿಟ್ಟಿದ್ದಾನೆ ಹೃದಯದಲ್ಲಿ. ಆದರೆ ಅವನನ್ನು ಮನಸ್ಸಿನಿಂದ ನಿರಂತರ ಚಿಂತನೆ ಮಾಡಬೇಕು. ಆದರೆ ಏನಾಗ್ತಾ ಇದೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ. ಹೋಗದಂತೆ ಮನಸ್ಸನ್ನು ಒಂದು ಕಡೆ ಕಟ್ಟಿ ಹಾಕಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಅಷ್ಟದಳದ ಕಂಬ ನಿಲ್ಲಿಸಿ ಕಟ್ಟಿ ಚಕ್ರಂಗಳನ್ನು ಹಾಕಿ ಸೃಷ್ಟಿದೇವರ ತಂದು ನಿಲ್ಲಿಸಿ ಅಂತ. ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆ ದೇವರನ್ನು ಹೃದಯದಲ್ಲಿ ತಂದು ನಿಲ್ಲಿಸಬೇಕು ಅಂತಾದರೆ ಏನು ಮಾಡಬೇಕು? 8 ದಳದ ಕಂಬವನ್ನು ನಿಲ್ಲಿಸಿ ಕಟ್ಟಿ ಹಾಕಬೇಕಂತೆ. ಯಾವುದು 8 ದಳದ ಕಂಬಗಳು ಅಂತಂದರೆ ಯಮ ನಿಯಮ, ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗಗಳು. ಶ್ರೀಮನ್ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಅಷ್ಟಾಂಗ ಯೋಗಗಳ ಮಹತ್ವ, ಅವುಗಳ ಸ್ಥಾನಮಾನ ಏನು, ಯಾವ ರೀತಿ ನಾವು ಅದನ್ನು ಸಾಧನೆಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಶೌಚಾಸನೆ ತ್ವಂಗ ಮಾತ್ರಂ ನ ಪೃಥಕ್ ಧರ್ಮ ಕಾರಣಂ ಅಂತ ವರ್ಣನೆ ಮಾಡ್ತಾ, ಶೌಚ ಆಸನ ಅನ್ನೋದು ಪ್ರತ್ಯೇಕವಾಗಿ ಧರ್ಮಕ್ಕೆ ಕಾರಣ ಅಲ್ಲ, ಆದರೆ ಅದು ನಾವು ಮಾಡುವ ಯಮ ನಿಯಮ ಪ್ರಾಣಾಯಾಮಾದಿಗಳಿಗೆಲ್ಲ ಅಂಗವಾಗಿ ಸಹಕಾರಿಯಾಗಿರತಕ್ಕಂಥದ್ದು. ಆದ್ದರಿಂದ ಈ 8 ಪ್ರಾಣಾಯಾಮ ಪ್ರತ್ಯಾಹಾರ, ರೇಚಕ ಪೂರಕ ಕುಂಭಕಗಳ ಮೂಲಕವಾಗಿ ಪ್ರಾಣವಾಯುವನ್ನು ನಿಯಂತ್ರಣ ಮಾಡಿ ಪಾಪವನ್ನು ಪರಿಹರಿಸಿಕೊಳ್ಳೋದರ ಜೊತೆಗೆ ನಾವು ಆಯುಷ್ಯವನ್ನು ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥದ್ದು. ಪ್ರತ್ಯಾಹಾರ ಹೊರಮುಖವಾಗಿ ಹರಿಯುವಂತಹ ಇಂದ್ರಿಯಗಳನ್ನು ಅಂತರ್ಮುಖವಾಗಿ ಹರಿಯುವಂತೆ ಮಾಡಿಕೊಡುವಂಥದ್ದು. ಆಮೇಲೆ ಧಾರಣ, ಮಧ್ಯೆ ಮಧ್ಯೆ ವಿರಾಮವನ್ನು ಕೊಟ್ಟು ಭಗವಂತನನ್ನು ಚಿಂತನೆ ಮಾಡಿದರೆ ಖಂಡಾ ಸ್ಮೃತಿರ್ಧಾರಣಾ ಸ್ಯಾತ್, ಅಖಂಡ ಧ್ಯಾನ ಮುಚ್ಚತೆ. ಬಿಟ್ಟು ಬಿಡದೆ ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮನಸ್ಸಿನಿಂದ ಮಾಡಿದಾಗ ಧ್ಯಾನ. ಈ ನಿರಂತರವಾದ ಚಿಂತನೆ ಹೆಚ್ಚಿನ ಪ್ರಯತ್ನ ಆಯಾಸ ಇಲ್ಲದೆ ಸಹಜವಾಗಿ ಆಮೆಗಳು ಬೇಕಾದಷ್ಟು ನೀರಿನಲ್ಲಿ ಈಜಾಡಿ ಸಾಕು ಅಂತನಿಸಿದಾಗ ಅಷ್ಟೇ ಸಹಜವಾಗಿ ಕೈಕಾಲುಗಳನ್ನು ಒಳಗೆಳೆದುಕೊಳ್ಳುವ ಹಾಗೆ ಅಪ್ರಯತ್ನವಾಗಿ ಸಹಜವಾಗಿ ಈ ಧ್ಯಾನವನ್ನು ಮಾಡಲಿಕ್ಕೆ ಬಂದರೆ ಅದನ್ನು ಸಮಾಧಿ ಅಂತ ಕರೀತಾರೆ. ಆದ್ದರಿಂದ ಧಾರಣ ಧ್ಯಾನ ಸಮಾಧಿ ಹೀಗೆ 8 ಯೋಗಗಳು, ಅದನ್ನು ಅಷ್ಟಾಂಗ ಯೋಗ ಅಂತ ಕರೀತಾರೆ. ಪ್ರಧಾನ ಯೋಗ ಅಂದರೆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸೋದು, ಅದು ಯೋಗ. ಆ ಯೋಗಕ್ಕೆ 8 ಅಂಗಗಳಿದು. ಆದ್ದರಿಂದ ಅಷ್ಟದಳದ ಕಂಬವನ್ನು ನಿಲ್ಲಿಸೋದು ಅಂತಂದರೆ ಈ ಅಷ್ಟಾಂಗ ಯೋಗಗಳನ್ನು ಮಾಡಿ ಚಕ್ರಂಗಳನ್ನು ಕಟ್ಟಿ ಹಾಕಿ, ನಾವು ಮಾಡುವ ನಿಷ್ಕಾಮ ಕರ್ಮ ಮತ್ತು ಸಕಾಮ ಕರ್ಮಗಳೆಂಬ 2 ಚಕ್ರಗಳಿದೆ ನಮ್ಮ ದೇಹವೆಂಬ ರಥಕ್ಕೆ. ಈ 2 ಚಕ್ರಗಳನ್ನು ಕಟ್ಟಿ ಹಾಕಬೇಕು. ಅಂದರೆ ಸಕಾಮ ಕರ್ಮಗಳನ್ನು ಮಾಡೋದನ್ನು ನಿಲ್ಲಿಸಬೇಕು, ನಿಷ್ಕಾಮ ಕರ್ಮಗಳನ್ನು ಮಾಡಿ ಅವುಗಳು ಅಂತಃಕರಣ ಶುದ್ಧಿಗೆ ಪೂರಕವಾಗುವಂತೆ ಮಾಡಿಕೊಡಬೇಕು. ಹಾಗೆ ಮಾಡಿದಾಗ ಸೃಷ್ಟಿದೇವರ ತಂದು ನಿಲ್ಲಿಸಿ, ಜಗತ್ತಿನ ಸೃಷ್ಟಿಯನ್ನು ಮಾಡುವ ಬ್ರಹ್ಮದೇವರ ಒಳಗೂ ಬ್ರಹ್ಮ ಹಿರಣ್ಯಗರ್ಭ ಅನ್ನೋ ಹೆಸರಿನಿಂದಿದ್ದು
ಎಲ್ಲವನ್ನೂ ಸೃಷ್ಟಿ ಮಾಡುವ ಸೃಷ್ಟಿದೇವರು ಪರಮಾತ್ಮ. ಅವನನ್ನು ಹೃದಯದಲ್ಲಿ ತಂದು ನಿಲ್ಲಿಸಬೇಕು. ಹಾಗೆ ನಿಲ್ಲಿಸುವಾಗ ಆಗೆಲ್ಲ ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿದ್ದ ಆಚರಣೆ, ಈ ಥರ ಉತ್ಸವಗಳು ನಡೆಯುವಾಗ, ಪ್ರತಿಷ್ಠಾಪನೆ ನಡೆಯುವಾಗ ಕೋಣ, ಕುರಿ, ಮೇಕೆ ಮುಂತಾದವುಗಳನ್ನು ಬಲಿ ಕೊಡುವಂಥದ್ದು, ಅವುಗಳ ತಲೆ ಕಡಿದು ಬಲಿ ಕೊಡುವಂಥದ್ದು. ಅದನ್ನು ನೋಡಿದ್ದಾರೆ ಪುರಂದರದಾಸರು. ಅಧ್ಯಾತ್ಮದ ಸಾಧನೆಯಲ್ಲಿ ಹೃದಯದಲ್ಲಿ ದೇವರನ್ನು ತಂದು ನಿಲ್ಲಿಸಿ ಹೃದಯದಲ್ಲಿ ದೇವರನ್ನು ಚಿಂತನೆ ಮಾಡಲಿಕ್ಕೆ ಅಂತ ಹೊರಟಾಗ ಇಲ್ಲೂ ಕೆಲವು ಕುರಿ ಕೋಣಗಳೆಲ್ಲ ಇದ್ದಾವೆ. ಅವುಗಳನ್ನೆಲ್ಲ ನಾಶ ಮಾಡಬೇಕು, ತರದಾಕಿ ಬಿಡಬೇಕು ನಾವು. ಅದು ಯಾವುದು ಅಂತಂದರೆ ಹೇಳ್ತಾರೆ, ದುಷ್ಟಕೋಣನ ಶಿರವ ತರಿದು ಅಂತ. ದುಷ್ಟಕೋಣ, ಕೋಣ ಅಂದರೆ ಯಾವುದು ಅಂತಂದರೆ ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯೇ ನಮಗೆ ಅಧ್ಯಾತ್ಮದ ಮಾರ್ಗದಲ್ಲೂ ಅನರ್ಥಕ್ಕೆ ಕಾರಣ, ಲೌಕಿಕ ಜೀವನದಲ್ಲೂ ಕೂಡ ಈ ತಪ್ಪು ತಿಳುವಳಿಕೆಯೇ ಅನರ್ಥಕ್ಕೆ ಕಾರಣ. ಅದು ಕೋಣ ಇದ್ದ ಹಾಗೆ, ಸಾಮಾನ್ಯ ಕೋಣ ಅಲ್ಲ, ದುಷ್ಟ ಕೋಣ. ಆ ಕೋಣವನ್ನು ಬಲಿ ಕೊಡೋ ಹಾಗೆ ಇಲ್ಲೂ ಕೂಡ ಈ ಅನ್ಯಥಾ ಜ್ಞಾನವನ್ನು ಒಳ್ಳೆಯ ಜ್ಞಾನದ ಮೂಲಕ ನಾವು ನಾಶ ಮಾಡಬೇಕು. ಕೋಣವನ್ನು ಬಲಿ ಕೊಡುವಾಗ ಹರಿತವಾದ ಕೊಡಲಿಯನ್ನು ತಗೊಂಡು ಅದರ ತಲೆ ಕತ್ತರಿಸ್ತಾರೆ. ಹಾಗೇನೆ ಒಳ್ಳೆಯ ತತ್ವಜ್ಞಾನ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಅನಾಸಕ್ತಿ ಎಂಬ ಖಡ್ಗ ಅಥವಾ ಒಳ್ಳೆಯ ತತ್ವಜ್ಞಾನವೆಂಬಂತಹ ಖಡ್ಗದಿಂದ ಈ ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನವೆಂಬಂತಹ ಕೋಣದ ತಲೆಯನ್ನು ಕತ್ತರಿಸುವಂಥದ್ದು. ಆದ್ದರಿಂದ ಅನ್ಯಥಾ ಜ್ಞಾನವನ್ನು ನಿವಾರಣೆ ಮಾಡಿಕೊಡಬೇಕು, ವಿಪರೀತ ಜ್ಞಾನವನ್ನು ಪರಿಹರಿಸಿಕೊಡಬೇಕು. ಕಷ್ಟತರ್ಕವೆಂಬ ಕುರಿಯಣ್ಣ ಅದನ್ನು ತಂದು ಕಟ್ಟಿ ತಲೆಯನ್ನು ಹೊಡೆಯಬೇಕಣ್ಣ ಅಂತ. ಕಷ್ಟತರ್ಕ ಅಂದರೆ ಕುತರ್ಕ. ತರ್ಕ ಅನ್ನೋದು ತರ್ಕ ಪ್ರತಿಷ್ಠಾನಾತಂತ ವೇದವ್ಯಾಸದೇವರು ಕಾಮಾಚ್ಚ ನಾನುಮಾನಾಪೇಕ್ಷ ಎಂಬುದಾಗಿ ಸೂತ್ರಗಳಲ್ಲಿ ಪ್ರತ್ಯಕ್ಷ ಅಥವಾ ಆಗಮಗಳ ಬೆಂಬಲ ಇಲ್ಲದೇ ಇರುವ ಸ್ವತಂತ್ರವಾದ ಯುಕ್ತಿ, ತರ್ಕ, ಅದು ಏನನ್ನೂ ಸಾಧನೆ ಮಾಡಿತು. ದೇವರಿದ್ದಾನೆ ಅನ್ನೋದನ್ನು ಯುಕ್ತಿಯಿಂದ ಸಾಧನೆ ಮಾಡಬಹುದು, ದೇವರಿಲ್ಲ ಅನ್ನೋದನ್ನು ಯುಕ್ತಿಯಿಂದ ಸಾಧನೆ ಮಾಡಬಹುದು. ಹಾಗಾಗಿ ಅದನ್ನು ಕುತರ್ಕ ಅಂತ ಕರೀತಾರೆ. ಎಲುಬಿಲ್ಲದ ನಾಲಿಗೆ ಇದ್ದ ಹಾಗೆ, ಯಾವ ಕಡೆ ಬೇಕಾದರೂ ಹೊರಳುತ್ತದೆ ನಾಲಿಗೆ. ಅದರಂತೆ ಈ ಕುತರ್ಕ ಅನ್ನೋದು ಪ್ರತ್ಯಕ್ಷ ಹಾಗೂ ಶಾಸ್ತ್ರಗಳ ಬೆಂಬಲ ಇಲ್ಲದೇ ಇರುವ ಸ್ವತಂತ್ರವಾದ ಯುಕ್ತಿ ಏನಿದೆ, ಇದು ಎಲುಬಿಲ್ಲದ ನಾಲಿಗೆ ಇದ್ದ ಹಾಗೆ, ಏನು ಬೇಕಾದರೂ ಸಾಧನೆ ಮಾಡ್ತದೆ. ದೇವರಿಲ್ಲ, ದೇವರಿದ್ದಾನೆ, ಪುಣ್ಯ ಪಾಪ ಮುಂತಾದ ಅತೀಂದ್ರಿಯ ವಸ್ತುಗಳಿದೆ ಅಂತಲೂ ಯುಕ್ತಿ ಸಾಧನೆ ಮಾಡ್ತದೆ, ಇಲ್ಲ ಅಂತಲೂ ಸಾಧನೆ ಮಾಡ್ತದೆ. ಆದ್ದರಿಂದ ಈ ಕುತರ್ಕ ಅನ್ನೋದು ಕುರಿ ಇದ್ದ ಹಾಗೆ. ಕುರಿಗಳ ಸ್ವಭಾವ ಏನು ಅಂದರೆ, ಹಿಂಡಿನಲ್ಲಿ ಹೋಗುವಾಗ ಒಂದೇ ದಾರಿಯಲ್ಲಿ ಹೋಗೋದಿಲ್ಲ. ಸ್ವಲ್ಪ ಮುಂದೆ ಹೋಗ್ತಾವೆ, ಆಮೇಲೆ ಆ ಕಡೆ ಹೋಗ್ತಾವೆ, ಒಮ್ಮೆ ಎಡಕ್ಕೆ ಹೋಗ್ತಾವೆ, ಬಲಕ್ಕೆ ಹೋಗ್ತಾವೆ, ನೇರವಾಗಿ ಹೋಗುವಂಥದ್ದಿಲ್ಲ. ಅದರಂತೆ ಕುರಿಯ ಹೋಲಿಕೆಯನ್ನು ಕುತರ್ಕೆ ಕೊಟ್ಟದ್ದರಿಂದ ಕುತರ್ಕವೂ ಕೂಡ ಅದು ಒಂದೇ ರೀತಿ ಇರೋದಿಲ್ಲ. ಒಮ್ಮೆ ಇದೆ ಅಂತ ಹೇಳ್ತದೆ, ಇನ್ನೊಮ್ಮೆ ಇಲ್ಲ ಅಂತ ಹೇಳ್ತದೆ. ಈ ರೀತಿ ಯಾವ ರೀತಿ ಬೇಕಾದರೂ ಹೊರಳಾಡ್ತಾ ಇರ್ತದೆ. ಆದ್ದರಿಂದ ಕುರಿಯಂತೆ ಇರುವಂತಹ ಈ ಕುತರ್ಕವನ್ನು, ದುಷ್ಟತರ್ಕವನ್ನು, ಕುರಿ ತಲೆ ಕಡದ ಹಾಗೆ ಈ ದುಷ್ಟತರ್ಕವನ್ನು ಕೂಡ ನಾಶ ಮಾಡಬೇಕು. ಅದರ ಜೊತೆಗೆ ಅಷ್ಟಮದದ ಕುರಿಗಳನ್ನು ಕಟ್ಟಿ ತಲೆಯನ್ನು ಚಂಡನಾಡಿ ಅಟ್ಟಿ ತಿರುಗುವ ಕೋಳಿಯನ್ನು ಕುಟ್ಟಿ ಸೂರೆ ಹಾಕುತ್ತಲ್ಲಿ ಅಂತ ದಾಸರು ವರ್ಣನೆ ಮಾಡ್ತಾ ಹೇಳ್ತಾರೆ. ಈ ಕುತರ್ಕಕ್ಕೆ ಒಂದು 8 ಕುರಿಗಳು, ಮರಿ ಕುರಿಗಳು ಜೊತೆ ಇದ್ದಾವೆ. ಆದ್ದರಿಂದ ಆ ಕುತರ್ಕ ಎಂಬ ಕುರಿಯ ತಲೆಯನ್ನು ಕಡಿಯುವಾಗ ಅದರ ಜೊತೆಗಿರೋ 8 ಕುರಿಗಳ ತಲೆಯನ್ನು ಕಡಿದು ಹಾಕಬೇಕಂತೆ. ಯಾವುದು ಅಂದರೆ ಅಷ್ಟಮದ. 8 ತರಹದ ಮದ: ಯೌವನದ ಮದ, ಧನಮದ, ವಿದ್ಯಾಮದ, ಬಲಮದ, ಕುಲಮದ ಮುಂತಾದ 8 ವಿಧವಾದ ಮದಗಳು.
ಈ ಮದವನ್ನು ನಾಶ ಮಾಡಿ ಹಾಕಬೇಕು. ಈ 8 ಮದಗಳು ನಾಶ ಆಗಬೇಕು. ಅದರಂತೆ ಆ ಕುತರ್ಕ ಎಂಬಂತಹ ಕುರಿಯೂ ಕೂಡ ನಾಶ ಆಗಬೇಕು. ಇದೆಲ್ಲ ನಮ್ಮ ಬದುಕಿನಲ್ಲಿರುವಂಥದ್ದೇ. ಜೊತೆಗೆ ಅಟ್ಟಿ ತಿರುಗುವ ಕೋಳಿಯನ್ನು ಕುಟ್ಟಿ ಸೂರೆ ಹಾಕುತ್ತಲ್ಲಿ ಅಹಂಕಾರ ಜಂಭಕ್ಕೆ ಒಳಗಾಗಿ ಎದೆ ಉಬ್ಬಿಸ್ಕೊಂಡು ನನ್ಯಾರು ಕೇಳ್ತಾರೆ ಎನ್ನುವಂತೆ ಎಲ್ಲ ಕಡೆ ತಿರುಗುತ್ತಾ ಇರ್ತಾನೆ ಮನುಷ್ಯ. ಕೋಳಿ ಜಂಭದ ಕೋಳಿ ಅಂತಲೇ ಪ್ರಸಿದ್ಧಿ. ಬೆಳಗಾಯಿತು ಅಂದರೆ ಎಲ್ಲ ಕಡೆ ತಿರುಗ್ತಾ ಇರ್ತದೆ. ಈ ಜಂಭವೆಂಬಂತಹ ಕೋಳಿ ಇದೆಯಲ್ಲ, ಇದನ್ನು ಕಟ್ಟಿ ಚೆನ್ನಾಗಿ ಕುಟ್ಟಿ ಅದನ್ನು ನಾಶ ಮಾಡಿ ಬಿಡಬೇಕು. ಜಂಭಕ್ಕೆ ಒಳಗಾಗಬಾರದು, ಅಹಂಕಾರಕ್ಕೆ ಒಳಗಾಗಬಾರದು. ಯಾಕೆಂದರೆ ಈ ಅಹಂಕಾರ ಇದ್ದಷ್ಟು ಹಿಂದೆ ಹೇಳಿದ ವಿಪರೀತ ಜ್ಞಾನ ಕೋಣ ಕೊಬ್ಬುತ್ತಾ ಹೋಗುತ್ತೆ. ಆ ವಿಪರೀತ ಜ್ಞಾನ ಪರಿಹಾರ ಆಗಬೇಕು ಅಂದರೆ ಮೊದಲು ಅಹಂಕಾರ ನಾಶ ಆಗಬೇಕು. ಅಹಂಕಾರ ಇರುವಷ್ಟು ಕಾಲ ಅವನಿಗೆ ಸರಿಯಾದ ತಿಳುವಳಿಕೆ, ಯಥಾರ್ಥ ಜ್ಞಾನ ಅನ್ನೋದು ಬರೋದಿಲ್ಲ. ಆದ್ದರಿಂದ ಆ ರೀತಿ ಆ ಅಹಂಕಾರವನ್ನು ಕುಟ್ಟಿ ಸೂರೆ ಹಾಕಬೇಕು. ಅದರ ಜೊತೆಗೆ ನಾನು ಎಂಬುವ ಮೇಕೆ ಹೋತಣ್ಣ, ಅದಕ್ಕೆ ತಕ್ಕ ಜ್ಞಾನವೆಂಬುವ ಪೋತರಾಜಣ್ಣ ಅಂತ. ಅದು ಹಳ್ಳಿಗಳಲ್ಲೆಲ್ಲ ಪೋತರಾಜ ಅಂತ ಮೈಗೆಲ್ಲ ಬಣ್ಣ ಬಳಿದುಕೊಂಡು, ಮೈಯಲ್ಲೇನೇನೋ ಕವಡೆ ಸರ, ಕೊಳಕು ಬಟ್ಟೆ ಉಟ್ಕೊಂಡು, ಕೈಯಲ್ಲೊಂದು ದೊಡ್ಡ ಚಾಟಿ ಹಿಡ್ಕೊಂಡು ತನಗೇ ತಾನು ಮೈಗೆ ಹೊಡೆದುಕೊಳ್ತಾ ಜೊತೆಗೆ ಪ್ರಾಣಿಗಳಿಗೆಲ್ಲ ಹೊಡೀತಾ ಇರ್ತಾನೆ. ಅವನನ್ನು ಪೋತರಾಜ ಅಂತ ಕರೀತಾರೆ. ಈಗೆಲ್ಲ ಅವರು ಹೋಗಿದ್ದಾರೆ ಮೊಬೈಲ್ ಯುಗದಲ್ಲಿ. ಹಿಂದೆಲ್ಲ ಮಕ್ಕಳು ಭಾಳ ಗಲಾಟೆ ಮಾಡ್ತಿದ್ರೆ, ತುಂಟಾಟ ಮಾಡ್ತಿದ್ರೆ, ಅಥವಾ ಅನವಶ್ಯಕವಾಗಿ ಅಳ್ತಾ ಇದ್ದರೆ ಪೋತರಾಜನ ಕರೀತೀನಿ ಅಂದ್ಕೊಳ್ಳಿ ಎಲ್ಲರೂ ಸುಮ್ಮನೆ ಆಗಿಬಿಡ್ತಿದ್ರು, ಹೆದರ್ತಾ ಇದ್ರು. ಅಂತೂ ಅದೊಂದು ಹೆದರಿಕೆಯನ್ನುಂಟು ಮಾಡುವ ವ್ಯಕ್ತಿ ಅವನು ಪೋತರಾಜ. ಅವನು ಈ ಕುರಿಗಳಿಗೆ, ಕೋಣಗಳಿಗೆ ಎಲ್ಲ ಏಟು ಕೊಡ್ತಾ ಇರ್ತಾನೆ. ಅವನೇ ತಲೆ ಕಡಿತಾನೆ ಪ್ರಾಣಿಗಳದ್ದು. ಇಲ್ಲಿ ನಮ್ಮ ಬದುಕಿನಲ್ಲೂ ಕೂಡ ಅಷ್ಟಮದಗಳೆಂಬ ಕುರಿಗಳನ್ನು, ವಿಪರೀತ ಜ್ಞಾನವೆಂಬ ಕೋಣವನ್ನು, ಅದರಂತೆ ಕುತರ್ಕವನ್ನು, ಕುರಿಯನ್ನು ನಾಶ ಮಾಡಲಿಕ್ಕೆ ಜ್ಞಾನವೆಂಬ ಪೋತರಾಜ ಬೇಕು. ಶುದ್ಧವಾದ ಜ್ಞಾನ, ತತ್ವಜ್ಞಾನವೆಂಬ ಪೋತರಾಜ. ಮಾನವೆಂಬ ಚಾಟಿ ಹೊಡೆದು ಹೀನ ಹೋತನ ಸೀಳಿ ಬೀಸುಟು. ಮಾನ ಅಂದರೆ ಪ್ರಮಾಣ. ಒಳ್ಳೊಳ್ಳೆ ಪ್ರಮಾಣಗಳ ಹಿನ್ನೆಲೆಯಲ್ಲಿ, ಪ್ರಮಾಣಗಳಿಂದ ಬಂದಂತಹ ಏನು ಜ್ಞಾನ ಇದೆ, ಆ ಜ್ಞಾನದ ಮೂಲಕವಾಗಿ ಈ ಎಲ್ಲ ಕುತರ್ಕವನ್ನು, ಮದಗಳನ್ನು, ಜಂಭ ಅಹಂಕಾರವನ್ನು, ಇದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಡಬೇಕಂತೆ. ಅದರಂತೆ ಹೀನ ಹೋತನ ಸೀಳಿ ಬಿಸುಟು. ಅವನು ಕೆಲವೊಮ್ಮೆ ತನ್ನ ಹಲ್ಲಿನಿಂದಲೇ ಕಚ್ಚಿ ಪ್ರಾಣಿಗಳನ್ನು ಸಾಯಿಸ್ತಾನೆ. ಹಾಗೆ ಇಲ್ಲಿ ಎಲ್ಲ ನನಗೆ ನನಗೆ ಅನ್ನುವಂತಹ ಮಮಕಾರ, ಅದೇ ಒಂದು ಹೋತ. ಮೇಕೆ ಇದ್ದ ಹಾಗೆ, ಅದು ಮೇ 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 ಅಂತ ಎಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಮಮಕಾರ. ಅಂತಹ ಹೋತವನ್ನು ಸೀಳಿ ಹಾಕಿಬಿಡಬೇಕು. ಯಾವುದರಿಂದ? ಶುದ್ಧವಾದ ಪ್ರಮಾಣಗಳಿಂದ ಬಂದ ಜ್ಞಾನ. ಆ ಜ್ಞಾನವೇ ಪೋತರಾಜ ಇದ್ದ ಹಾಗೆ, ಅದರಿಂದ ಅದನ್ನು ಸೀಳಿ ಹಾಕಿ ಆಮೇಲೆ ಧ್ಯಾನಗುಡಿಸಲ ಸೂರೆಗೊಂಡು ತಾನೇ ಬೆಳಗುವ ಜ್ಯೋತಿ ನಿಲ್ಲಿಸಿ. ಆವಾಗ ನಮ್ಮ ಹೃದಯ ಅನ್ನೋ ಗೂಡು, ಈ ಹೃದಯವನ್ನು ಗೂಡು, ಗುಡಿಸಲು ಅಂತ ಬಹಿಕುಲಾಯಾತ ಅಮೃತಶ್ಚರಿತ್ವ ಅಂತ ಉಪನಿಷತ್ತುಗಳಲ್ಲಿ ಕುಲಾಯ, ಗೂಡು ಅನ್ನೋ ಅರ್ಥದಲ್ಲಿ ಹೃದಯವನ್ನು ಕರೀತಾರೆ. ಆದ್ದರಿಂದ ಗುಡಿಸಲ ಸೂರೆಗೊಂಡು ಧ್ಯಾನದ ಮೂಲಕ ಈ ಗುಡಿಸಲನ್ನು ಶುದ್ಧಿಗೊಳಿಸಿ ಆ ಹೃದಯವೆಂಬ ಗುಡಿಸಲಲ್ಲಿ ತಾನೇ ಬೆಳಗುವ ಜ್ಯೋತಿ ನಿಲ್ಲಿಸಿ. ಅಲ್ಲೊಂದು ಜ್ಯೋತಿಯನ್ನು, ದೀಪವನ್ನು ನಿಲ್ಲಿಸಬೇಕು. ಆ ಜ್ಯೋತಿ ಯಾವುದು? ತಾನೇ ಬೆಳಗುವ ಜ್ಯೋತಿ, ಸ್ವತಂತ್ರ ಜ್ಯೋತಿ. ಯಾಕೆ? ಎಚ್ಚಂದ್ರಮಸಿ ಎಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಅಂತ
ಸೂರ್ಯ, ಚಂದ್ರ, ಅಗ್ನಿ ಮುಂತಾದವರಲ್ಲಿರುವಂತಹ ತೇಜಸ್ಸು ಅದು ನನ್ನದೇ. ತಮೇವ ಭಾಂತಂ ಅನುಭಾತಿ ಸರ್ವೇ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಗ್ರಹಗಳು, ನಕ್ಷತ್ರಗಳು, ಸೂರ್ಯಚಂದ್ರರು, ಅಗ್ನಿ ಯಾವ್ಯಾವುದು ತೇಜಪುಂಜಗಳು ಅಂತಿದೆ ಆ ಎಲ್ಲ ತೇಜಪುಂಜಗಳಲ್ಲೂ ಇರುವಂತಹ ತೇಜಸ್ಸು, ಜ್ಯೋತಿ ಅದು ಪರಮಾತ್ಮನಿಂದ ಬಂದದ್ದು. ಆದರೆ ಪರಮಾತ್ಮನಿಗೆ ಎಲ್ಲಿಂದ ಈ ತೇಜಸ್ಸು ಬಂದದ್ದು ಅಂದರೆ ತಾನೇ ಬೆಳಗುವ ಜ್ಯೋತಿ ಎಂದಿದ್ದಾರೆ ಪುರಂದರದಾಸರು. ಅವನಿಗೆ ಇನ್ಯಾರಿಂದಲೂ ಈ ಬೆಳಕು ಬಂದದ್ದಲ್ಲ. ತಾನೇ ಸ್ವತಂತ್ರವಾಗಿ ತೇಜೋರೂಪನಾದ, ತೇಜಪೂರ್ಣನಾದ, ತೇಜೋಮಯ, ಜ್ಯೋತಿರ್ಮಯ ಅವನು. ಆದ್ದರಿಂದಲೇ ಉಪನಿಷತ್ತಿನಲ್ಲೇ ಹೇಳ್ತಾರೆ, ಸೂರ್ಯ ಬೆಳಕು ಕೊಡ್ತಾನೆ. ಅಸ್ತಮಿತೆ ರವೌ ಕಿಂ ಜ್ಯೋತಿರಯಂ ಪುರುಷಃ. ಸೂರ್ಯ ಅಸ್ತಾದಾಗ ಇವನಿಗೆ ಬೆಳಕು ಕೊಡುವವರು ಯಾರು? ಮನುಷ್ಯನಿಗೆ ಚಂದ್ರ. ಚಂದ್ರನೂ ಅಸ್ತ ಹೊಂದಿದಾಗ ಅಗ್ನಿ. ಅಗ್ನಿಯೂ ಶಾಂತ ಆದಾಗ ಮಾತು. ಏಕೆಂದರೆ ಎಲ್ಲೂ ಬೆಳಕಿಲ್ಲದೆ ಕತ್ತಲೆ ತುಂಬಿದಾಗ ಯಾರಾದರೂ ಆ ಕೋಣೆಯಲ್ಲಿದ್ದವರು ಮಾತನಾಡಿ ನೀನು ಹೀಗೆ ಬಾ ಅಂತ ಕರೆದರೆ ಅವನಿಗೆ ತಿಳುವಳಿಕೆಯಿಂದ ಎಲ್ಲಿ ಹೋಗಬೇಕೋ ಹೋಗ್ತಾನೆ. ಆದ್ದರಿಂದ ಕತ್ತಲೆ ಇದ್ದಾಗ ಮಾತು ಕೂಡ ತಿಳುವಳಿಕೆಯನ್ನು ಕೊಡುತ್ತದೆ. ಕತ್ತಲೆ ಇದ್ದಾಗ ಮಾತು ನಿಂತು ಹೋದಾಗ ಬೆಳಕು ಕೊಡುವವರು ಯಾರು, ಬೆಳಗುವವರು ಯಾರು ಅಂದರೆ ಆತ್ಮಜ್ಯೋತಿರಯಂ ಪುರುಷಃ ಅಂತ ತಾನೇ ಎಲ್ಲದಕ್ಕೂ ಬೆಳಕನ್ನು ಕೊಡುವ ಆ ಪರಮಾತ್ಮನನ್ನು ಜ್ಯೋತಿ ಅಂತ ಕರೆದಿದೆ ಉಪನಿಷತ್ತು. ಆದ್ದರಿಂದ ಸ್ವತಂತ್ರವಾಗಿ ಜ್ಯೋತಿರ್ಮಯನಾಗಿ ಬೆಳಗುವ ಆ ಪರಮಾತ್ಮನನ್ನು ಹೃದಯ ಎಂಬ ಗೂಡಿನಲ್ಲಿ, ಗುಡಿಸಲಿನಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇದನ್ನು ಮುಂದೆ ಮುಂದೆ ಹಾಕಬೇಡ. ನಾಳೆ ನೋಡೋಣ ಎನ್ನಬೇಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಈಗೇನು ಗಡಿಬಿಡಿ, ನಿವೃತ್ತರಾದ ಮೇಲೆ ಮಾಡಿದರಾಯಿತು, ಶಾಸ್ತ್ರಶ್ರವಣ ಮಾಡಿದರಾಯಿತು, ಪೂಜೆ ಮಾಡಿದರಾಯಿತು, ನಾಳೆ ಮಾಡಿದರಾಯಿತು, ನಾಡಿದ್ದು ಮಾಡಿದರಾಯಿತು ಅಂತ ಮುಂದೆ ಹಾಕ್ತಾ ಹೋಗ್ತಾನೆ. ಹರಿಶ್ಚಂದ್ರ ವರುಣನನ್ನು ಕುರಿತು ನರಬಲಿ ಕೊಡ್ತೇನೆ ಅಂತ ಹರಕೆ ಹೊತ್ತು ತನಗೆ ಮಗ ಹುಟ್ಟಿದ ಮೇಲೂ ಕೂಡ ಬಲಿ ಕೊಡದೇ ಇದ್ದಾಗ ಮುಂದೆ ಹಾಕ್ತಾ ಹೋದಾಗ ವರುಣ ಅವನಿಗೆ ಜಲೋದರ ರೋಗ ಬರಲಿ ಅಂತ ಶಾಪ ಕೊಟ್ಟ ಅಂತ ಪುರಾಣದ ಕಥೆ ಕೇಳ್ತೇವೆ. ಆದ್ದರಿಂದ ಮುಂದೆ ಹಾಕಬಾರದು. ನಾವು ನಾಳೆ ನೋಡೋಣ, ನಾಡಿದ್ದು ನೋಡೋಣ ಅಂತ ಮುಂದೆ ಹಾಕ್ತಾ ಹೋದರೆ ನಾಳೆ ನಾವು ಬದುಕಿರ್ತೇವೆ ಅನ್ನೋದು ಏನು ಭರವಸೆ? ಭೀಮಸೇನ ದೇವರು ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ನಗಾರಿ ಬಾರಿಸಿದರಂತೆ. ಭಾರೀ ಸಂತೋಷದ ಸೂಚಕವಾದ ನಗಾರಿ. ಎಲ್ರಿಗೂ ಗಾಬರಿ ಆಯಿತು. ಏನಪ್ಪ ಅಂಥದ್ದೇನು ಸಂತೋಷ ಆಯಿತು ಅಂತ ಧರ್ಮರಾಜ ಕರೆಸಿ ಕೇಳಿದ. ಆವಾಗ ಭೀಮಸೇನ ದೇವರು ಹೇಳಿದರಂತೆ, ನಾಳೆ ಬೆಳಿಗ್ಗಿನವರೆಗೆ ನಮ್ಮಣ್ಣ ಬದುಕಿರ್ತಾನೆ ಅಂತನ್ನೋ ಸುದ್ದಿ ಕೇಳಿ ನನಗೆ ಬಹಳ ಸಂತೋಷ ಆಯಿತು ಅಂತ. ಯಾಕೆ ಅಂದರೆ ಹಿಂದಿನ ದಿನ ರಾತ್ರಿ ಒಬ್ಬ ಬ್ರಾಹ್ಮಣ ಧರ್ಮರಾಜನ ಬಳಿ ಉಪನಯನಕ್ಕಾಗಿ ದ್ರವ್ಯದಾನವನ್ನು ಬೇಡಿ ಬಂದ. ಕಾರ್ಯಭಾರದಿಂದ ಆಯಾಸಗೊಂಡಿದ್ದ ಧರ್ಮರಾಜ ಈಗ ಎಲ್ಲ ಮುಗ್ದಿದೆ, ನಾಳೆ ಬಾ ಕೊಡ್ತೇನೆ ಅಂತ ಅವನನ್ನು ಮರಳಿ ಕಳಿಸಿದ. ಅವನು ಬಂದು ಭೀಮಸೇನನ ಹತ್ರ ಕೇಳಿದ. ಭೀಮಸೇನ ಆಗಿಂದಾಗಲೇ ಕೊಟ್ಟು ಕಳಿಸಿ ಆಮೇಲೆ ನಗಾರಿ ಬಾರಿಸಿದ. ಯಾಕೆ ಅಂದರೆ ನಮ್ಮಣ್ಣ ನಾಳೆ ಬೆಳಗ್ಗಿನವರೆಗೆ ಬದುಕಿರ್ತಾನೆ ಅಂತನ್ನೋ ಭರವಸೆ ಇದೆ ಅವನಿಗೆ ಅಂತ. ಇದೆಷ್ಟು ಸಂತೋಷದ ವಿಷಯ ಅಂತ. ಆ ಮೂಲಕ ಈ ಕಥೆ ನಮಗೇನು ತೋರಿಸ್ತದೆ? ಯಾವುದೇ ಒಬ್ಬ ವ್ಯಕ್ತಿಯ ಬದುಕು ಈ ಇರುವಂತೆ ಮುಂದಿನ ಕ್ಷಣದಲ್ಲಿರಬೇಕು ಅಂತಿಲ್ಲ. ಯಾವಾಗ ಬೇಕಾದರೂ ಬದುಕು ಕೊನೆಗೊಳ್ಳಬಹುದು. ನೀರ ಮೇಲನಗೊಳ್ಳೆ ಸ್ಥಿರವಲ್ಲ ಹರಿಯೇ ಅಂತನ್ನೋ ಹಾಗೆ ಇದು ಬಾಳು ಅಸ್ಥಿರ ಅಂತ ತಿಳ್ಕೊಂಡು ಮುಂದಿನ ವರ್ಷ ಮಾಡಬೇಕಾದ್ದನ್ನು ಈ ವರ್ಷದಲ್ಲಿ ಮಾಡಬೇಕಾದ್ದನ್ನು ಈ ತಿಂಗಳಲ್ಲಿ ಮಾಡಬೇಕಾದ್ದನ್ನು ಈ ದಿನದಲ್ಲಿ ಮಾಡಬೇಕಾದ್ದನ್ನು ಈ ಕ್ಷಣದಲ್ಲಿ ಮಾಡಬೇಕೇ ಹೊರತು ಅದನ್ನು ಮುಂದೆ ಹಾಕಬಾರದು. ಆದ್ದರಿಂದ ಅದನ್ನು ಮುಂದೆ ಹಾಕ್ತಾ ಬದುಕು ಕೊನೆಗೊಂಡು ನಾವು ಮಾಡಬೇಕಾದ ಕರ್ತವ್ಯ ಉಳಿಯಿತು ಅಂತ ಆಗಬಾರದು. ಆದ್ದರಿಂದ ಪಾಳ್ಯಗಾರನಂತೆ ಬಹನು ಬಾಳುವ ಕಾಲದ ಯಮನು ಕೋಳಿ ಪಿಳ್ಳೆಯಾಡುವಾಗ ಹಾಳು ಹದ್ದು ಒಯ್ಯುವಂತೆ ಅಂತ.
ಈ ಕೋಳಿಯ ಮರಿಗಳೆಲ್ಲ ಸ್ವಚ್ಛಂದವಾಗಿ ಅಂಗಳದಲ್ಲಿ ಆಡ್ಕೊಂಡಿರ್ತಾವೆ, ಅಲ್ಲಲ್ಲಿ ಬಿದ್ದ ಕಾಳು ಅವುಗಳನ್ನು ತಿಂದ್ಕೊಂಡಿರ್ತಾವೆ, ಮೈ ಮರೆತು ಬಿಟ್ಟಿರ್ತಾವೆ. ಪಾಪ ಅವುಗಳಿಗೆ ಇನ್ನೂ ಪ್ರಪಂಚದ ಯಾವ ತಿಳುವಳಿಕೆ ಇರೋದಿಲ್ಲ ಮರಿಗಳಿಗೆ. ಅಂಥದ್ದು ಹೊಂಚು ಹಾಕ್ತಾ ಇದ್ದ ಒಂದು ಹದ್ದು ಬಂದು ಹಠಾತ್ತಾಗಿ ಆ ಕೋಳಿ ಮರಿಗಳನ್ನೆಲ್ಲ ಎತ್ಕೊಂಡು ಹೋಗೋ ಹಾಗೆ, ನಾವು ಬೇಕಾದಷ್ಟು ವರ್ಷ ಬದುಕ್ತೇವೆ, ಮಾಡೋದಕ್ಕಿನ್ನೂ ಬೇಕಾದಷ್ಟು ಸಮಯ ಇದೆ ಅಂತ ಮೈ ಮರೆತು ಬಿಟ್ಟರೆ, ಆವಾಗ ಪಾಳೆಗಾರ ಬಂದು ಹೇಗೆ ಕರವನ್ನು ನಿರ್ದಯನಾಗಿ ವಸೂಲಿ ಮಾಡ್ತಾನೆ, ಹಾಗೆ ಯಮ ಬಂದು ನಾವಿನ್ನೂ ಬದುಕಿ ಬಾಳಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಷ್ಟೆಷ್ಟೋ ಆಸೆಗಳನ್ನು ಇಟ್ಕೊಂಡಿರೋವಾಗಲೇ ಮಧ್ಯದಲ್ಲೇ ಇದ್ದಕ್ಕಿದ್ದಂತೆ ನಮ್ಮನ್ನು ಎತ್ಕೊಂಡು ಹೋಗಿಬಿಡ್ತಾನೆ, ಮರಣಕ್ಕೆ ತುತ್ತಾಗುವಂತೆ ಮಾಡಿಬಿಡ್ತಾನೆ, ಮೃತ್ಯುವಶರಾಗುವಂತೆ ಮಾಡ್ತಾನೆ. ಅಂದಮೇಲೆ ಯಾವುದನ್ನು ಮುಂದೆ ಹಾಕದೇನೆ ಅವತ್ತವತ್ತು ಮಾಡಬೇಕಾದ, ಆಯಾ ಕಾಲದಲ್ಲಿ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ನಾವು ಮಾಡಬೇಕು ಅನ್ನೋದನ್ನು ಪುರಂದರದಾಸರು ಒಳ್ಳೆಯ ಮಾರ್ಮಿಕವಾಗಿ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಹೀಗೆ ಪುರಂದರದಾಸರು ಹೃದಯವೆಂಬ ಗುಡಿಸಲಲ್ಲಿ ಸ್ವಯಂ ಜ್ಯೋತಿರ್ಮಯನಾದ ಭಗವಂತನನ್ನು ತಂದು ನಿಲ್ಲಿಸಿ ವಿಳಂಬ ಮಾಡದೆ ಅವನ ಚಿಂತನೆ, ಅವನ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಆದರೆ ಸಂಸಾರದಲ್ಲಿ ಹೆಂಡರು ಮಕ್ಕಳು, ಅವರ ಪಾಲನೆ ಪೋಷಣೆ ಇದೆಲ್ಲವೂ ಒಂದು ಕರ್ತವ್ಯವಾಗಿ ಬಂದಿರುತ್ತದೆ. ಒಬ್ಬ ಗೃಹಸ್ಥಾಶ್ರಮಿಯಾದವನು ಪಂಚಮಹಾಯಜ್ಞಗಳ ಮೂಲಕ ಪಂಚರಣವನ್ನು ಪರಿಹರಿಸಿಕೊಳ್ತಾ ತಾನೂ ಸಾಧನೆ ಮಾಡಿಕೊಂಡು ತನ್ನ ಪತ್ನಿ ಪುತ್ರರಿಂದಲೂ ಸಾಧನೆಯನ್ನು ಮಾಡಿಸ್ತಾ ಸಂಸಾರವನ್ನು ಸಾಗಿಸಬೇಕು. ಆದರೆ ಈ ಸಂಸಾರವೆಂಬಂಥ ಭಾಗ್ಯ ಇರಲಿ, ಕಂಸಾರಿ ನೆನೆವಂಥ ಆ ಪರಮಾತ್ಮನನ್ನು, ಶ್ರೀಕೃಷ್ಣನನ್ನು ನೆನೆಯುವಂತಹ ಸೌಭಾಗ್ಯ ಇರಲಿ ಅಂತ ಸಂಸಾರವನ್ನು ಒಂದು ಭಾಗ್ಯವನ್ನಾಗಿ ಚಿತ್ರಣ ಮಾಡಿದ್ದಾರೆ ದಾಸರು. ಯಾವಾಗ ಹೆಂಡರು ಮಕ್ಕಳು ಮುಂತಾದ ಎಲ್ಲ ಬಂಧುಗಳು ಸಾಧನೆಗೆ ಅನುಕೂಲರಾಗಿ ನಿಂತಾಗ, ಆದರೆ ತಾನೂ ಮಾಡದೆ ಮಾಡಲಿಕ್ಕೂ ಬಿಡದೆ ಸಾಧನೆಗೆ ಅಡ್ಡಿಪಡಿಸುವಂಥವರಾದರೆ ಆವಾಗ ದಾಸರು ಹೇಳ್ತಾರೆ, ಇಂತಹ ಹೆಂಡರು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಇವತ್ತಿಲ್ಲ ನಾಳೆ ಅವರು ನನ್ನನ್ನು ಕಾಪಾಡುತ್ತಾರೆ ಅನ್ನೋ ಭ್ರಮೆಗೆ ಒಳಗಾಗಬೇಡಪ್ಪ. ಯಾಕೆಂದರೆ ಹೆಂಡರು ಮಕ್ಕಳು ಸುಳ್ಳು ಕಾಣಣ್ಣ. ಇವರೆಲ್ಲ ಸುಳ್ಳು ಅಂದರೆ ಏನರ್ಥ? ಇವರೆಲ್ಲ ನಿನ್ನನ್ನು ಮೇಲೆತ್ತುತ್ತಾರೆ ಅಂತ ನೀನು ನಂಬಿ ಕೆಡ್ಲಿಕ್ಕೆ ಹೋಗಬೇಡ. ಯಾಕೆಂದರೆ ಈ ಸಂಬಂಧವನ್ನು ಹಚ್ಚಿಕೊಂಡಿ ಅಂದರೆ ನಿನ್ನ ಮಂಡೆ ತುಂಬ ಬಳಗ ಕಾಣಣ್ಣ. ಬರೀ ಹೆಂಡರು ಮಕ್ಕಳು ಅಂತಲ್ಲ, ಆ ಎಲ್ಲ ಬಂಧು ಬಳಗವೂ ಕೂಡ ತಲೆ ತುಂಬ ತುಂಬಿಕೊಂಡಿರ್ತದೆ. ಪ್ರತಿಯೊಬ್ಬರ ಬಗ್ಗೆ ವಿಚಾರ ಮಾಡಿ ಅವರಿಗೆ ಅನುಕೂಲ ಮಾಡೋದರಲ್ಲಿಯೇ ಹಣ್ಣಾಗಿ ಹೋಗ್ತಿದಿ. ಹೋಗಲಿ, ಇಷ್ಟೆಲ್ಲ ಅವರಿಗಾಗಿ ಮಾಡಿದೆಯಲ್ಲ. ದಂಡಧಾರಿ ಯಮನು ಬಂದು ಮಂಡೆ ಮೇಲೆ ಹೊಯ್ಯುವಾಗ ಹೆಂಡಿರು ಮಕ್ಕಳು ನಿನ್ನನ್ನು ಕಂಡು ಭಂಗ ಬಿಡಿಸಬಲ್ಲರೇನಣ್ಣ ಅಂತ ಕೇಳ್ತಾರೆ ದಾಸರು. ಯಾರಿಗಾಗಿ ನೀನು ಜೀವಮಾನ ಇಡೀ ಶ್ರಮಪಟ್ಟಿ ಅಂತಹ ಹೆಂಡರು ಮಕ್ಕಳು ಯಮ ಬಂದು ನಿನ್ನ ತಲೆ ಮೇಲೆ ಕೋಲಿನಿಂದ ಬಡದು ನಡಿ ಅಂತ ಕರೆದಾಗ ಅವರು ಯಾರಾದರೂ ಯಮನ ಬಂಧನದಿಂದ, ಯಮನ ಪಾಶದಿಂದ ನಿನ್ನನ್ನು ಬಿಡಿಸಲಿಕ್ಕೆ ಸಾಧ್ಯ ಉಂಟಾ? ಯಮ ನಿನ್ನನ್ನು ಕರೆದೊಯ್ದಂತೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಉಂಟೋ? ಎಲ್ಲೋ ಇತಿಹಾಸದಲ್ಲಿ ಸಾವಿತ್ರಿ ಅಂಥವಳು ಸತ್ಯವಾನನನ್ನು ತನ್ನ ಪಾತಿವ್ರತ್ಯದ ಬಲದಿಂದ ಮೃತ್ಯುವಿನಿಂದ ಪಾರು ಮಾಡಿರಬಹುದಷ್ಟೇ. ಆದರೆ ಎಲ್ಲರಿಂದಲೂ ಅದು ಸಾಧ್ಯ ಇಲ್ಲ. ಆದ್ದರಿಂದ ಸಾಧನೆಗೆ ಪ್ರತಿಬಂಧಕರಾಗಿರುವಂತಹ ಪತ್ನಿ ಪುತ್ರರಲ್ಲಿ ಅತಿಯಾದ ಮೋಹವನ್ನಿಟ್ಟು ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳದೆ ನೀನು ಸಾಧನೆಯ ಮಾರ್ಗದಲ್ಲಿ ಮುನ್ನಡಿ. ಯಾಕೆಂದರೆ ಇವರು ಯಾರೂ ನಿನ್ನ ಹಿಂದೆ ಬರುವುದೂ ಇಲ್ಲ, ನಿನ್ನನ್ನು ಈ ಕಷ್ಟದಿಂದ ಪಾರು ಮಾಡೋದೂ ಇಲ್ಲ. ಗಜೇಂದ್ರ ಮೊಸಳೆ ಹಿಡಿತಕ್ಕೆ ಸಿಲುಕಿದಾಗ ನಮಾಮಿಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತ. ಬಂಧುವರ್ಗದಲ್ಲಿ ಸೇರಿದ ಉಳಿದ ಆನೆಗಳಾಗಲಿ ಹೆಣ್ಣಾನೆಗಳಾಗಲಿ
ಯಾವುದು ನನ್ನನ್ನು ಈ ಆಪತ್ತಿನಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ಆವಾಗ ಚೆನ್ನಾಗಿ ಮನವರಿಕೆ ಆಯಿತು. ಅದರಂತೆ ನಮಗೆ ಪುರಂದರದಾಸರು ಎಚ್ಚರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬದುಕಿನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳು ಅಂತ ಹೇಳ್ತಾರೆ ದಾಸರು. ಸತ್ತ ಪೆಣವ ನೋಡುವೆಯಲ್ಲ ನೀ, ಗಳಿಸಿದಂಥ ಬುತ್ತಿ ನೋಡಿ ಉಬ್ಬುವಿಯಲ್ಲೋ ಅಂತ. ಎಂಥ ಅದ್ಭುತವಾದ ಮಾತು. ಪ್ರತಿ ಮನೆಯಲ್ಲಿ, ಓಣಿಯಲ್ಲಿ, ಬೀದಿಯಲ್ಲಿ ಒಬ್ಬರಿಲ್ಲ ಒಬ್ಬರು ಮರಣ ಹೊಂತಾ ಇರ್ತಾರೆ. ಬಂಧುಗಳು, ಆಪ್ತರೋ, ಮಿತ್ರರೋ, ಪರಿಚಯದವರು, ಅಲ್ಲಿಗೆ ಹೋಗ್ತಿ, ಅವರ ದೇಹವನ್ನು ನೋಡ್ತಿ. ನಾನು ಇವತ್ತಿಲ್ಲ ನಾಳೆ ಅದೇ ತರಹ ಮರಣ ಹೊಂದುತ್ತೇನೆ ಅನ್ನೋ ವಿವೇಚನೆ ನಿನಗೆ ಬರೋದಿಲ್ಲ. ಮಹಾಭಾರತದಲ್ಲಿ ಯಕ್ಷ ಧರ್ಮರಾಜನಿಗೆ ಕೇಳ್ತಾನೆ ಯಕ್ಷ ಪ್ರಶ್ನೆಯಲ್ಲಿ, ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅಹನ್ಯಹನಿಗಚ್ಚಂತಿ ಪ್ರೇತಾಹ ಯಮಾಲಯಂ ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃ ಪರಂ ಅಂತ. ಪ್ರತಿ ದಿನದಲ್ಲೂ ಒಬ್ಬರಿಲ್ಲ ಒಬ್ಬರು ಮರಣ ಹೊಂದೋದನ್ನು ನೋಡುತ್ತಾರೆ. ಆ ಅಂತ್ಯಕ್ರಿಯೆಯಲ್ಲಿ ತಾವೂ ಪಾಲ್ಗೊಳ್ಳುತ್ತಾರೆ. ಆದರೆ ಮರಳಿ ಬರುವಾಗ ನಾವೇನು ಸಾಯೋದಿಲ್ಲ, ನಾವು ಪರ್ಮನೆಂಟ್ ಇಲ್ಲೇ ಇರ್ತೇವೆ ಅಂತ ತಿಳ್ಕೋತಾರಲ್ಲ. ಪ್ರಪಂಚದಲ್ಲಿ ಇದಕ್ಕಿಂತ ಇನ್ನೇನು ದೊಡ್ಡ ಆಶ್ಚರ್ಯಕರವಾದ ವಿಷಯ ಇದೆ ಅಂತ ಧರ್ಮರಾಜ ಉತ್ತರಿಸ್ತಾನೆ. ಆದ್ದರಿಂದ ಬದುಕು ಅಸ್ಥಿರ ಅನ್ನೋ ಎಚ್ಚರ ಇರಲಿ. ನೀ ಗಳಿಸಿದಂಥ ಬುತ್ತಿ ನೋಡಿ ಉಬ್ಬಿಯಲ್ಲೋ. ನೀನು ಬೇಕಾದಷ್ಟು ಸಂಪತ್ತು ಗಳಿಸಿಟ್ಟಿರ್ಬೋದು, ಕೋಟಿಗಟ್ಟಲೆ ಇರ್ಬೋದು, ಅದನ್ನು ನೋಡಿ ಉಬ್ಬಿ ಉಪಯೋಗ ಇಲ್ಲ. ಯಾಕೆ ಅಂದರೆ ಪ್ರಹ್ಲಾದರಾಜರು ಹೇಳ್ತಾರೆ, ಸರ್ವೇರ್ಥ ಕಾಮಾಹ ಕ್ಷಣಭಂಗುರಾಯುಷಃ. ಗಳಿಸಿಟ್ಟ ಈ ಎಲ್ಲ ಸಂಪತ್ತು, ಭೋಗ ಸಾಮಗ್ರಿಗಳು, ಇವುಗಳೆಲ್ಲ ಹೇಗೆ ಅಂದರೆ ಅವುಗಳು ಸ್ಥಿರವಾಗಿದ್ದು ನಾವು ಮರಣ ಹೊಂದಿದರೂ ನಮಗೆ ದುಃಖವನ್ನು ಕೊಡುತ್ತವೆ. ಅಯ್ಯೋ ಇಷ್ಟೆಲ್ಲ ಮಾಡಿಟ್ಟೆ, ಉಣ್ಲಿಕ್ಕೇನೆ ಭಾಗ್ಯ ಇಲ್ವಲ್ಲ ಅಂತ. ನಾನು ಬದುಕಿದ್ದು ಅವುಗಳು ನನ್ನ ಕೈ ಬಿಟ್ಟು ಹೋದರೂ ಕೂಡ ನಮಗೆ ದುಃಖವನ್ನು ಕೊಡುತ್ತವೆ. ಅಲ್ಲಿಗೆ ಅವುಗಳು ಇದ್ರೂ ದುಃಖಪ್ರದ, ಹೋದರೂ ದುಃಖಪ್ರದ. ಆದ್ದರಿಂದ ಈ ಬುತ್ತಿ ನೋಡಿ, ನೀನು ಗಳಿಸಿಟ್ಟಿರೋ ಬುತ್ತಿಯನ್ನು ನೋಡಿ ಉಬ್ಬಬೇಡ. ಸಂಪತ್ತನ್ನು ಬುತ್ತಿಗೆ ಹೋಲಿಸಿದ್ದಾರೆ. ಬುತ್ತಿ ಅಂದರೆ ಪ್ರಯಾಣಕ್ಕೆ ಹೋಗುವಾಗ ನಾವು ಕಟ್ಟಿಕೊಂಡು ಹೋಗೋ ಆಹಾರ ಪದಾರ್ಥ. ಆದರೆ ಈ ಬುತ್ತಿ ಅನ್ನೋದು ಯಾವಾಗಲೂ ಕೂಡ ಒಂದಿನ 2 ದಿನ ಆಮೇಲೆ ಹಾಳಾಗಿ ಹಳಸಿ ಹೋಗಿಬಿಡ್ತದೆ. ಸಂಪತ್ತು ಅಷ್ಟೇನೆ ತಾತ್ಕಾಲಿಕ, ಅದು ಶಾಶ್ವತವಾಗಿ ನಮ್ಮ ಜೊತೆಗೆ ಇರುವಂಥದ್ದಲ್ಲ. ಆದ್ದರಿಂದ ಸಂಪತ್ತಿಗೆ ಮರಳಾಗಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಮೃತ್ಯುವಿನ ಬಾಯೊಳಗೆ ತುತ್ತು ಆಗಿ ಹೋಗಬೇಡ. ಮೃತ್ಯು ಒಂದೊಂದು ತುತ್ತನ್ನು ಬಾಯೊಳಗೆ ಇಟ್ಕೊಳ್ತಾ ಇದ್ದ ಹಾಗೆ ನೀನೂ ಕೂಡ ಒಂದು ತುತ್ತಾಗಿ ಅವನ ಹೊಟ್ಟೆ ಸೇರಬೇಡ, ಮೃತ್ಯುವಿಗೆ ಬಲಿಯಾಗಬೇಡ. ಮೃತ್ಯು ಹೆಡತಲೆಯಲ್ಲಿ ನಗುತಿರ್ಪುದರಿಯೇ. ಹೆಡತಲೆಯಲ್ಲಿ ನಿಂತ್ಕೊಂಡು ನಗ್ತಾ ಇದೆ, ಏನು ಹಾರಾಡ್ತೀಯ ಹಾರಾಡು, ಇವತ್ತಿಲ್ಲ ನಾಳೆ ನನ್ನ ಕೈಗೆ ಸಿಕ್ಕಿ ಬಿದ್ದು ಮುರಿದು ಬೀಳೋ ಆಟಿಕೆ ವಸ್ತು ಇದ್ದ ಹಾಗೆ ನೀನು ಅಂತ ನಗ್ತಾ ಇರ್ತದಂತೆ. ಆದ್ದರಿಂದ ಮೃತ್ಯುವಿನ ಮೀಮಾಂಸೆ, ಮೃತ್ಯುವಿನ ಎಚ್ಚರ ಇರಬೇಕು. ಮೃತ್ಯು ಯಾವಾಗ ಬೇಕಾದರೂ ನಮ್ಮನ್ನು ಅಡರಬಹುದು ಅನ್ನೋ ಎಚ್ಚರವನ್ನಿಟ್ಟುಕೊಂಡು ವೃಥಾ ಜೀವನವನ್ನು ಕಳೆದು ಮೃತ್ಯುವಿಗೆ ಬಲಿಯಾಗಬೇಡ. ಅದರ ಬದಲು ತೊತ್ತು ಆಗಿ ಗುರುವಿಗೆ ನೀ ಹತ್ತಿ ನೋಡೋ ಗುಡ್ಡವನು ಅಂತ ಬಹಳ ಅದ್ಭುತವಾಗಿ ಪುರಂದರದಾಸರು ಹೇಳ್ತಾರೆ. ಹಾಗಿದ್ರೆ ಇದು ಯಾವುದೂ ನಿನಗೆ ಜೀವನದಲ್ಲಿ ಆಗಬಾರದು ಅಂತಿದ್ರೆ ಮೊದಲು ನೀನು ಮಾಡಬೇಕಾದದ್ದು ಗುರುವಿಗೆ ನೀ ತೊತ್ತು ಆಗಿ, ಗುರುವನ್ನು ಸೇವೆ ಮಾಡ್ತಾ ಗುರುವಿಗೆ ಒಬ್ಬ ಉತ್ತಮ ಶಿಷ್ಯನಾಗಿ ಗುರು ಸೇವೆಯನ್ನು ಮಾಡಿ ಅವರನ್ನು ಪ್ರಸನ್ನೀಕರಿಸಿಕೊಂಡು ಆ ಗುರುಗಳಿಂದ ಜ್ಞಾನೋಪದೇಶವನ್ನು ಪಡೆದುಕೋ, ವಿದ್ಯೆಯನ್ನು ಪಡೆದುಕೋ. ಆವಾಗ ಆ ಗುರುಗಳು ನಿನ್ನನ್ನು ಗುಡ್ಡ ಹತ್ತಿಸ್ತಾರೆ. ಗುಡ್ಡ ಹತ್ತಿ ನೀನು ನೋಡ್ಲಿಕ್ಕೆ ಬರ್ತದೆ. ಯಾವುದು ಗುಡ್ಡ? ವೇದ, ಉಪನಿಷತ್ತು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ ಮೊದಲಾದ ಇತಿಹಾಸ, ಪುರಾಣಗಳು, ಇವುಗಳೆಲ್ಲದರ ಅರ್ಥ, ಸರ್ವಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿಗಳು, ಇದನ್ನೆಲ್ಲ ಗುರುಗಳು ಕೊಟ್ಟಿದ್ದಾರೆ. ಇಂತಹ ಶಾಸ್ತ್ರವೆಂಬ ದೊಡ್ಡ ಗುಡ್ಡವನ್ನು ಹತ್ತಿ
ಆ ಗುಡ್ಡದ ಆಚೆ ಏನಿದೆ, ಅರ್ಥಾತ್ ಶಾಸ್ತ್ರಗಳ ಒಳಗೆ ಏನು ರಹಸ್ಯ ತುಂಬಿದೆ ಅನ್ನೋದನ್ನು ಗುರುಗಳು ನಿನಗೆ ತೋರಿಸಿಕೊಡ್ತಾರೆ. ಶಾಸ್ತ್ರ ರಹಸ್ಯದ ಅರಿವು ಆ ಗುರುಗಳ ಸೇವೆ, ಗುರುಗಳ ಉಪದೇಶದಿಂದ ನಿನಗೆ ಸಾಧ್ಯ ಆಗತ್ತೆ. ಇಲ್ಲಾದರೆ ಗುಡ್ಡ ಏರ್ಲಿಕ್ಕೆ ಹೋಗಿ ಆಯತಪ್ಪಿ ಜರದು ಕೆಳಗೆ ಬೀಳೋ ಪ್ರಸಂಗ ಬರ್ತದೆ ಹೊರತು ಏರಿ ನೀನು ಆ ಕಡೆ ಇರೋದನ್ನು ನೋಡಲಿಕ್ಕೆ ಸಾಧ್ಯವಾಗಲಾರದು. ಆದ್ದರಿಂದ ಗುರುಗಳಿಗೆ ಸೇವಕನಾಗಿದ್ದು, ಗುರುವಿನ ಗುಲಾಮನಾಗಿದ್ದು ಆ ಶಾಸ್ತ್ರದ ರಹಸ್ಯವನ್ನು ನೀನು ಅರಿತುಕೊಳ್ಳು. ಅದಕ್ಕೇನೆ ವಿಜಯಧ್ವಜ ತೀರ್ಥರು ಪಂಚಮಸ್ಕಂದದ ವ್ಯಾಖ್ಯಾನವನ್ನು ಮುಗಿಸಿ 6ನೇ ಸ್ಕಂದದ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡುವಾಗ ಅವರು ಹೇಳ್ತಾರೆ, ಗದ್ಯ ಪದ್ಯಗಳೆಂಬಂತಹ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿಂದ ಕೂಡಿದ ಪಂಚಮಸ್ಕಂದವೆಂಬಂತಹ ಗುಡ್ಡವನ್ನು ಏರಿ ಅವನ ಅನುಗ್ರಹದಿಂದ ಕೆಳಗಿಳಿದಿದ್ದೇವೆ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಆದ್ದರಿಂದ ಇಂತಹ ಶಾಸ್ತ್ರಗಳೆಂಬ ಗುಡ್ಡವನ್ನು ಹತ್ತಿಸಿ ನಮಗಲ್ಲೇನಿದೆ ಅನ್ನೋದನ್ನು ತೋರಿಸುವವರು ಈ ಗುರುಗಳು. ಅಂತಹ ಗುರುಗಳಿಗೆ ನೀನು ಸೇವಕನಾಗಿ ಅವರ ಅನುಗ್ರಹದಿಂದ ಶಾಸ್ತ್ರಗಳ ಗುಡ್ಡದಲ್ಲಿ ಹುದುಗಿದಂತಹ ಆ ಶ್ರೇಷ್ಠವಾಗಿರತಕ್ಕ ರತ್ನಗಳನ್ನು ನೀನು ಅರಿತುಕೋ. ಗಡಿಬಿಡಿ ಏನು, ಈ ಜನ್ಮದಲ್ಲಾಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಾಗತ್ತೆ ಅಂತ ಉಡಾಫೆ ಮಾಡಬೇಡ. ಯಾಕೆ ಅಂದರೆ ಮುಂದೆ ಇಂಥ ಜನ್ಮ ಬರದಣ್ಣ, ಮುಂದೆ ಇಂಥದೇ ಜನ್ಮ ಬರ್ತದೆ ಅಂತ ಪ್ರತಿ ಜನ್ಮದಲ್ಲೂ ಹೀಗೆ ಅಂದ್ಕೊಂಡು ಹೋದರೆ ಯಾವ ಜನ್ಮದಲ್ಲೂ ಸಾಧನೆ ಆಗೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನೀನೇನಾದರೂ ಒಂದಿಷ್ಟು ಮಾಡಿದಿ ಅಂದರೆ ಆವಾಗ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಯಾರು ಸತ್ಕರ್ಮಗಳನ್ನು ಮಾಡಿದ್ದಾನೆ, ಉತ್ತಮ ಜೀವನವನ್ನು ನಡೆಸಿದ್ದಾನೆ, ಅವನಿಗೆ ಮುಂದೆ ಕೆಟ್ಟ ಜನ್ಮ ಬರೋದಿಲ್ಲ, ಒಳ್ಳೆಯ ಜನ್ಮ ಬರ್ತದೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಈಗ ಸಾಧನೆ ಅಪೂರ್ಣ ಆಗಿತ್ತು ಅಂದರೆ ಅದನ್ನು ಪೂರ್ಣಗೊಳಿಸೋದಕ್ಕೆ, ಮುಂದುವರೆಸೋದಕ್ಕೆ ಪರಮಾತ್ಮ ಮುಂದೆ ಒಳ್ಳೆಯ ಕುಲದಲ್ಲಿ ನಮ್ಮನ್ನು ಹುಟ್ಟಿಸಿ ಅಲ್ಲಿ ಇನ್ನೂ ಸಾಧನೆ ಮುಂದುವರಿಯುವಂತೆ ಮಾಡ್ತಾನೆ. ಆದ್ದರಿಂದ ಮುಂದಿನ ಜನ್ಮ ಅಂತ ಮುಂದಾಗ್ತಾ ಹೋದರೆ ಯಾವ ಜನ್ಮದಲ್ಲೂ ಆಗೋದಿಲ್ಲ. ಹಾಗಂತ ಒಂದೇ ಜನ್ಮದಲ್ಲಿ ಎಲ್ಲ ಮುಗಿಯೋದೂ ಇಲ್ಲ. ಅದಕ್ಕೋಸ್ಕರ ಒಂದು ಜನ್ಮ ದೊರೆತಾಗ ಆ ಜನ್ಮದಲ್ಲಿ ಎಷ್ಟೆಲ್ಲ ಪ್ರಯತ್ನ ಪಡಬೇಕೋ ಆ ಎಲ್ಲ ಪ್ರಯತ್ನವನ್ನು ಪಟ್ಟು ನಾವು ಯೋಗ್ಯ ಗುರುಗಳಿಂದ ಉಪದೇಶವನ್ನು ಪಡೆದುಕೊಳ್ಬೇಕು. ಯಾಕೆ ಅಂದರೆ ತಲವಕಾರ ಉಪನಿಷತ್ತು ಹೇಳುತ್ತದೆ, ಇಹ ಚೇದ್ ಅವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹಾವೀತ್ ಮಹತಿ ವಿನಷ್ಟಿ. ಮನುಷ್ಯ ಜನ್ಮ, ಬ್ರಾಹ್ಮಣ ಜನ್ಮ ಬಂದಾಗ ಸರಿಯಾಗಿ ತತ್ವವನ್ನು ಅರಿತುಕೊಂಡಿ ಅಂತಂದರೆ ನಿನಗೆ ಜೀವನದಲ್ಲಿ ಒಳಿತಿದೆ, ಮಂಗಲ ಇದೆ. ಇಂಥ ಒಳ್ಳೆಯ ಜನ್ಮ ದೊರೆತಾಗಲೂ ಏನೂ ನೀನು ಸಾಧನೆ ಮಾಡಲಿಲ್ಲ ಅಂತಂದರೆ ಮಹತಿ ವಿನಷ್ಟಿ, ಅದರಿಂದಾಗುವಂತಹ ಹಾನಿ, ನಷ್ಟ ಅದು ಅಷ್ಟಿಷ್ಟಲ್ಲ, ತುಂಬಲಾರದ ನಷ್ಟ. ಆದ್ದರಿಂದ ಭೂತೇಷು ವಿಚಿಂತ್ಯ ಧೀರಾಃ ಪ್ರಾಪ್ಯ ಅಸ್ಮಾನ್ ಲೋಕಾತ್ ಅಮೃತಾ ಭವಂತಿ ಅಂತ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಭೂತೇಷು ಅಂದರೆ ಒಂದರ್ಥ ಎಲ್ಲ ಜಡ ಚೇತನ ಪ್ರಪಂಚದಲ್ಲಿ ಭಗವಂತನನ್ನು ಅರಿಯಬೇಕು ಅಂತ. ಇನ್ನೊಂದು ಭೂತೇಷು ಪ್ರಾಪ್ತೇಷು, ನಮಗೆ ಗುರುಗಳಾಗಿರತಕ್ಕಂಥವರು ನಮಗೆ ಒದಗಿ ಬಂದಾಗ ಅಂತಹ ಗುರುಗಳ ಸೇವೆ ಮಾಡಿ ಅವರನ್ನು ಪ್ರಸನ್ನೀಕರಿಸಿಕೊಂಡು ಅವರಿಂದ ಜ್ಞಾನವನ್ನು ಪಡೆದು ಈ ಗುಡ್ಡವನ್ನು ಹತ್ತಿ ನೋಡು, ಮುಂದಾಕಬೇಡ. ಯಾಕೆಂದರೆ ಮುಂದಿನ ಜನ್ಮ ಇಂಥದೇ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಜನ್ಮದಲ್ಲಿ ನೀನು ಸ್ವಲ್ಪ ಏನಾದರೂ ಒಳ್ಳೆಯದ್ದು ಸಾಧನೆ ಮಾಡಿದ್ದಿ ಅಂದರೆ ಮುಂದಿನ ಜನ್ಮ ಒಳ್ಳೆಯದು ಬರಲಿಕ್ಕೆ ಅವಕಾಶ ಉಂಟು. ಆದ್ದರಿಂದ ಮಂದಮತಿಯು ಬೇಡ ಕಾಣಣ್ಣ, ಈ ವಿಷಯದಲ್ಲಿ ವಿಳಂಬ ಮಾಡಬೇಡ, ನೀನು ಮಂದಮತಿ ಆಗಬೇಡ. ಹಿಂದಿನ ಕಷ್ಟವ ಮರೆದು ಕಾಣಣ್ಣ, ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿರಬಹುದು, ಅಥವಾ ಈ ಜನ್ಮದಲ್ಲೇ ಬೇಕಾದಷ್ಟು ಕಷ್ಟ ದುಃಖಗಳನ್ನು ಅನುಭವಿಸಿರಬಹುದು. ಆದರೆ ಅದು ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ
ದೇವರು ಮರವು ಅನ್ನೋ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾನೆ. ಅಕಸ್ಮಾತ್ ದೇವರು ನಮಗೆ ವಿಸ್ಮರಣೆ ಮರವು ಅನ್ನೋದನ್ನು ಕೊಡದೆ ಹಿಂದಿನ ಎಷ್ಟೆಲ್ಲ ಜನ್ಮಗಳಿದೆ ಆ ಎಲ್ಲ ಜನ್ಮಗಳಲ್ಲೂ ಅನುಭವಿಸಿದ್ದು ನಮಗೆ ನೆನಪಿರುವ ಹಾಗೆ ಮಾಡಿದರೆ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು. ಆದರೆ ಹಿಂದಿನ ಜನ್ಮ ಈ ಜನ್ಮದಲ್ಲಿ ಆದದ್ದನ್ನು ಹಂತ ಹಂತವಾಗಿ ಮರೆಯುವಂತೆ ಮಾಡಿ ಜೀವನದಲ್ಲಿ ಮುನ್ನಡೆಯುವಂತೆ ಮಾಡಿ ನಮಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನಾದ್ದರಿಂದ ಹಿಂದೆ ಆದ ಯಾವ ಕಷ್ಟ ನಷ್ಟಗಳನ್ನು ನೆನೆಸಿಕೊಂಡು ದುಃಖ ಪಡದೆ ಸಮಯವನ್ನು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಅದನ್ನೆಲ್ಲ ಮರೆದು ಕಾಣಣ್ಣ, ಅದನ್ನೆಲ್ಲ ಮರೆತು ಭಗವಂತನ ತಂದೆ ಇಡೀ ಜಗತ್ತಿಗೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತಹ ತಂದೆಯಾದ ಆ ಪರಮಾತ್ಮ ಪುರಂದರ ವಿಠ್ಠಲ, ಆ ಪರಮಾತ್ಮನನ್ನು ಧ್ಯಾನದ ಮೂಲಕ ಹೊಂದು ಹೃದಯವೆಂಬಂತಹ ಗುಡಿಸಲಲ್ಲಿ ದೇವರನ್ನು ನಿಲ್ಲಿಸಿ ಅಷ್ಟಮದಗಳನ್ನು ನಾಶ ಮಾಡಿ ಅಜ್ಞಾನ ವಿಪರೀತ ಜ್ಞಾನ ಕುತರ್ಕ ಅಷ್ಟಮದಗಳು ಇವುಗಳನ್ನೆಲ್ಲ ತತ್ವಜ್ಞಾನದಿಂದ ನಾಶ ಮಾಡಿಕೊಂಡು ಗುರುಗಳ ಸೇವೆ ಅವರ ಉಪದೇಶದಿಂದ ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡು ಶಾಸ್ತ್ರಗಳ ರಹಸ್ಯವನ್ನು ಅರಿತು ಏಕಾಗ್ರ ಮನಸ್ಸಿನಿಂದ ಅಷ್ಟಾಂಗ ಯೋಗಗಳ ಮೂಲಕ ಪರಮಾತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಎಲ್ಲೋ ದೂರದಲ್ಲಿಲ್ಲ, ಹೃದಯದಲ್ಲೇ ಇದ್ದಾನೆ ಈ ಗುಡಿಸಲಲ್ಲಿ. ಅಂತಹ ಆ ಪರಮಾತ್ಮನನ್ನು ಧ್ಯಾನ ಮಾಡಿ ನೀನು ಆ ಪರಮಾತ್ಮನನ್ನು ಹೊಂದಿದ್ದೇ ಆದರೆ, ಅವನನ್ನು ಸಾಕ್ಷಾತ್ಕರಿಸ್ಕೊಂಡದ್ದೇ ಆದರೆ, ಅವನ ಪ್ರಸಾದದಿಂದ ಅವನ ಸಾಮೀಪ್ಯವನ್ನೇ ಪಡೆದದ್ದೇ ಆದರೆ ನೀ ಮುಕ್ತನಣ್ಣ. ಆವಾಗ ನೀನು ಮುಕ್ತ, ಈ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೆದವನು ಅಂತ ಆಗ್ತಿ. ಆದ್ದರಿಂದ ಆ ರೀತಿಯಲ್ಲಿ ಸಂಸಾರ ಬಂಧನದಿಂದ ನೀನು ಮುಕ್ತಿಯನ್ನು ಪಡೆದುಕೊಳ್ಳು ಅಂತ ಈ ಒಂದು ಹಳ್ಳಿಗಳಲ್ಲಿ ನಡೆಯುವಂತಹ ಆಚರಣೆಯನ್ನು ನಿಮಿತ್ತವಾಗಿಟ್ಟುಕೊಂಡು ಪುರಂದರದಾಸರು ಅದನ್ನು ನಮ್ಮ ಅಧ್ಯಾತ್ಮದ ಬದುಕಿನಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಂಡು ಹಂತ ಹಂತವಾಗಿ ದೇವರ ಸಾಕ್ಷಾತ್ಕಾರ ಅವರ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಬೇಕು ಅನ್ನೋದನ್ನು ಚಮತ್ಕಾರವಾಗಿ ಪುರಂದರದಾಸರು ಇಲ್ಲಿ ಚಿತ್ರಣ ಮಾಡಿದ್ದಾರೆ ಅಂತ. ಹೀಗೆ ಹರಿದಾಸರಗಳ, ಅದರಲ್ಲೂ ವಿಶೇಷವಾಗಿ ಪುರಂದರದಾಸರ ಕೃತಿಗಳು ವೇದೋಪನಿಷತ್ತು ಮುಂತಾದ ವ್ಯಾಸ ಸಾಹಿತ್ಯದಲ್ಲಿ ಬಂದ ತತ್ವಗಳನ್ನು, ಪ್ರಮೇಯಗಳನ್ನು, ಲೌಕಿಕ ಸಂದರ್ಭಗಳನ್ನು, ಲೌಕಿಕ ಉದಾಹರಣೆಗಳನ್ನು ಸಂಯೋಜನೆ ಮಾಡಿ ಅದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಂತೆ, ಮಾರ್ಮಿಕವಾಗಿ ಮನಮುಟ್ಟುವಂತೆ ಚಿತ್ರಣವನ್ನು ಮಾಡಿದ್ದಾರೆ. ಅಂತಹ ಪುರಂದರದಾಸರ ಕೃತಿಯ ಈ ಚಿಂತನೆ ಈ ಒಂದು ಸಂದರ್ಭದಲ್ಲಿ ಹರಿಗುರುಗಳ ಅನುಗ್ರಹದಿಂದ ಒದಗಿ ಬಂದಿದೆ. ಆ ಪುರಂದರದಾಸರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಅದರಂತೆ ಈ ಜ್ಞಾನಪ್ರಸಾರದ ಸೇವೆಯನ್ನು ಜ್ಞಾನಗಮ್ಯ ಸಂಸ್ಥೆಯ ಮೂಲಕವಾಗಿ ನಡೆಸಿದವರು ರಾಘವೇಂದ್ರ ಸುಜ್ಯೋತಿ ಬೆಂಗೇರಿಯವರು. ಅವರಿಗೆ ಪುರಂದರದಾಸರ ಹಾಗೂ ಹರಿವಾಯುಗುರುಗಳ ಅನುಗ್ರಹವನ್ನು ಕೋರಿ ಈ ಸೇವೆಯನ್ನು ದಾಸರ ಪಾದಗಳಲ್ಲಿ ಸಮರ್ಪಣೆ ಮಾಡಿ